ಎಸ್ ಮ್ಯೂಟ್ ಮಾಡಿಬಿಡಿ. ಎಸ್ ಒನ್ಸ್ ಅಗೇನ್ ಗುಡ್ ಈವ್ನಿಂಗ್ ಎಲ್ರಿಗೂ. ನಾನ್ ಸುನೀತಾ ರಾಣಿನೂರಿಂದ ಕನೆಕ್ಟ್ ಆಗಿರೋದು. ನಾನ್ ಇಲ್ಲಿ ಬಂದಿರೋ ಉದ್ದೇಶ ನಾನ್ ಚೆನ್ನಾಗಿರೋದಲ್ದೆ ನಮ್ಮ ಸುತ್ತಮುತ್ತ ಇರೋಂತ ಎಲ್ಲಾ ಜನರ ಜೀವನನ್ನ ಚೆನ್ನಾಗಿಡೋದು ನಮ್ದು ಒಂದು ಉದ್ದೇಶ ಆಗಿರುತ್ತೆ. ಈ ಒಂದು ಪ್ರೋಗ್ರಾಮು ಹ್ಯಾಪಿ ಟು ಹೆಲ್ಪ್ ಟು ಕೀಪ್ ಯುವರ್ ಫ್ಯಾಮಿಲಿ ಹೆಲ್ದಿ ಅಂತ. ಸೊ ಇಲ್ಲಿ ಕೂತ್ಕೊಂಡಿರೋರು ಹೊಸೊಬ್ರು ಯಾರೆಲ್ಲ ಬಂದಿದ್ದೀರಿ ಅಲರ್ಟ್ ಆಗಿ ಕೂತ್ಕೊಂಡು ಕೇಳಿಸ್ಕೊಳ್ಳಿ. ಯಾವುದೇ ಫೋನ್ ಬಂದ್ರು ಅಟೆಂಡ್ ಮಾಡ್ಬೇಡಿ. ಒಂದು ಹಾಫ್ ಎನ್ ಅವರ್ ಪ್ರೋಗ್ರಾಮ್ ಇರುತ್ತೆ. ಓಕೆ. ಯಾವ ತರ ನಾವು ಚೆನ್ನಾಗಿರ್ಬೋದು, ಹೆಲ್ದಿ ಲೈಫ್ ಸ್ಟೈಲ್ ನ ಹೆಂಗೆ ಲೀಡ್ ಮಾಡೋದು ಅನ್ನೋದ್ರ ಬಗ್ಗೆ ಈ ಒಂದು ಲೈಫ್ ಚೇಂಜಿಂಗ್ ಡೇ ಅಂತಾನೆ ಅನ್ಕೋಬಹುದು. ನೀವು ಹೊಸಬ್ರು ಯಾರು ಬಂದಿದ್ದೀರಿ ಅಲರ್ಟ್ ಆಗಿ ಕೂತ್ಕೊಂಡು ಕೇಳಿಸ್ಕೊಳ್ಳಿ. ಓಕೆ ಸರ್, ನೆಕ್ಸ್ಟ್ ಸ್ಲೈಡ್. ಎಸ್ ಇಲ್ಲಿ ನೋಡಿ, ವಾಟ್ ಈಸ್ ಫುಡ್ ಅಂಡ್ ನ್ಯೂಟ್ರಿಷನ್ ಅಂದ್ರೆ ಆಹಾರ ಮತ್ತು ಪೋಷಣೆ ಎಂದರೇನು. ನಾವು ಪ್ರತಿ ದಿನನು ಬೆಳಿಗ್ಗೆ ಎದ್ದೇಳೋದು ಹಿಡಿದು ಸಂಜೆವರೆಗೂ ನಮಗೆ ಬೇಕಾಗಿರೋದು, ನಮಗೆ ಶಕ್ತಿ ಕೊಡುವಂತದ್ದು ಏನಾಗಿದೆ, ಆಹಾರ ಆಗಿದೆ. ಅದು ಯಾವ ತರ ಇರ್ಬೇಕು, ಏನೆಲ್ಲ ಇರ್ಬೇಕು, ಎಷ್ಟು ಪ್ರಮಾಣದಲ್ಲಿ ಇರ್ಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳ್ಕೊಡ್ಲಾಗುತ್ತೆ. ಫುಡ್ ಅಂದ್ರೆ ನಾವು ಹಸಿವೆ ಆದ್ರೂನು ಹೊಟ್ಟೆ ತುಂಬಿದ್ರು ಯಾವಾಗ್ಲೂ ಏನಾದ್ರೂ ಒಂದ್ ಸ್ವಲ್ಪ ತಿಂತಾನೆ ಇರ್ತಿರ್ತೀವಿ, ಅದು ಫುಡ್ ಅಂತ ಅನ್ಸ್ಕೊಳ್ಳುತ್ತೆ. ಬಟ್ ಇಲ್ಲಿ ನ್ಯೂಟ್ರಿಷನ್ ಅಂದ್ರೆ ಏನಪ್ಪಾ ಅಂದ್ರೆ ಪೋಷಣೆ. ನ್ಯೂಟ್ರಿಷನ್ ಅಂದ್ರೆ ಏನಂದ್ರೆ ನಮ್ಮ ಒಳಗಡೆ ಇರೋಂತ ನರ ನಾಡಿಗೆ ಮತ್ತೆ ಎಲ್ಲ ಆರ್ಗನ್ಸ್ ಗೆ ಬೇಕಾಗಿರೋಂತ ಫುಡ್ ಅಂತ ಹೇಳ್ಬೋದು, ನ್ಯೂಟ್ರಿಷನ್ ಅಂತ ಹೇಳ್ತೀವಿ. ಹಸ್ವೆ ಆದ್ರೂನು ಹೊಟ್ಟೆ ತುಂಬಿದ್ರು ಯಾವಾಗ್ಲೂ ತಿಂತ ಇರೋದನ್ನ ಫುಡ್ ಅಂತ ಹೇಳ್ತೀವಿ. ಒಳಗಡೆ ಇರೋಂತ ಆರ್ಗನ್ಸ್ ಗೆ ಬೇಕಾಗಿರೋದನ್ನ ನ್ಯೂಟ್ರಿಷನ್, ಪೋಷಕಾಂಶಗಳು ಅಂತ ಹೇಳ್ತೀವಿ. ಅದು ಮುಂಚೆ ಎಲ್ಲ ಹೆಂಗೆ ಇರ್ತಿತ್ತು ಅಂದ್ರೆ ನಮ್ಮ ಅಜ್ಜಂದ್ರ ಕಾಲದಲ್ಲಿ ಬೆಳೆಯಂತ ಪದ್ಧತಿಗಳು ಹೆಂಗೆ ಇರ್ತಿತ್ತು ಅಂದ್ರೆ ವರ್ಷಕ್ಕೆ 1 ಅಥವಾ 2 ಬೆಳೆಗಳನ್ನ ಬೆಳೀತಾ ಇದ್ರು. ಅದರಲ್ಲಿ ಯಾವುದೇ ರಾಸಾಯನಿಕ ಗೊಬ್ಬರಗಳನ್ನ ಬಳಸ್ತಾ ಇರ್ಲಿಲ್ಲ, ಸಗಣಿ ಗೊಬ್ಬರದಿಂದ ಬೆಳೀತಾ ಇದ್ರು. ಆವಾಗ ಬೇಕಾದಷ್ಟು ಪೋಷಕಾಂಶಗಳು ಸಿಗ್ತಾ ಇತ್ತು. ಬಟ್ ಈಗಿನ ಈ ಒಂದು ದುನಿಯಾ ಹೆಂಗೆ ಬೆಳೀತಾ ಇದ್ದಾರೆ ಅಂದ್ರೆ ಜನಸಂಖ್ಯೆ ಸ್ಫೋಟ ಹೆಚ್ಚಾಗಿರೋದ್ರಿಂದ ಮತ್ತೆ ಗ್ರೋಯಿಂಗ್ ಚೆನ್ನಾಗಾಗ್ಬೇಕು, ಇಳುವರಿ ಚೆನ್ನಾಗ್ ಬರ್ಬೇಕು ಅನ್ನೋದಕ್ಕಾಗಿ ಹೈಬ್ರಿಡ್ ಸೀಡ್ಸ್ ಗಳನ್ನ ಹಾಕ್ಬಿಟ್ಟು ಜಾಸ್ತಿ ಬೆಳೆಯನ್ನ ಬೆಳೀತಾರೆ. 1 ವರ್ಷಕ್ಕೆ 3-4 ಬೆಳೆಯನ್ನ ಬೆಳೀತಾರೆ. ಅದರಲ್ಲಿ ಕೆಮಿಕಲ್ಸ್ ನ ಆಡ್ ಮಾಡಿರ್ತಾರೆ. ಜೊತೆಗೆ ಅದನ್ನ ನಾವು ತಗೊಳ್ತಾ ಇರ್ತೀವಿ ಅಂದಾಗ ನಮಗೆ ಇನ್ಫೆಕ್ಟ್ ಆಗ್ತಾ ಇರುತ್ತೆ. ಓಕೆ. ಹಾಗೇನೆ ಆವಾಗಿನ ಕಾಲದಲ್ಲಿ ಶೇಖರಣೆ ಅಂದ್ರೆ ಹೆಂಗ್ ಮಾಡ್ತಿದ್ರು, ಸ್ಟೋರಿಂಗ್ ಅಂದ್ರೆ ಹಳೆ ಮಡಿಕೆ ಕುಡಿಕೆ ಅಥವಾ ಇದನ್ನಂತ ಹೇಳ್ತೀವಿ. ಅದರಲ್ಲಿ ಜೋಳಗಳನ್ನ, ಕಾಳು ಕಡಿಗಳನ್ನ ಎಲ್ಲ ಎತ್ತಿಡ್ತಾ ಇದ್ರು. ಯಾವುದೇ ಕೆಮಿಕಲ್ಗಳನ್ನ ಹಾಕ್ತಿರ್ಲಿಲ್ಲ. ಅಲ್ಲಿ ಬೇಕಾದಷ್ಟು ಏನು ಇದು ಬೇವಿನ ಎಲೆ ಆ ತರ ಎಲ್ಲ ಹಾಕ್ಬಿಟ್ಟು ಸ್ಟೋರ್ ಮಾಡ್ತಾ ಇದ್ರು. ಬಟ್ ಈಗ ಹಂಗಲ್ಲ. ಎಲ್ಲಾನು ಸ್ಟೋರ್ ಮಾಡೋದು ಒಂದು ರೆಫ್ರಿಜಿರೇಟರ್ ಅಂತ ಹೇಳ್ತೀವಿ, ಫ್ರಿಡ್ಜ್. ಅದರಲ್ಲಿ ಎಲ್ಲಾ ಹಾಕ್ಬಿಡ್ತಾರೆ. ಏನು ವೆಜಿಟೇಬಲ್ಸ್ ಆಗ್ಲಿ, ಫ್ರೂಟ್ಸ್ ಆಗ್ಲಿ, ಇವನ್ನೆಲ್ಲ ಇಡ್ತೀವಿ. ಅದರಲ್ಲಿ ನಾವು ಫ್ರೆಶ್ ಇರುತ್ತೆ ಅಂತ ಅನ್ಕೊಂಡಿರ್ತೀವಿ. ಬಟ್ ನಮ್ಮ ಏನು ಗಿಡಗಳಿಂದ ಕಿತ್ತ ಹಣ್ಣಾಗ್ಲಿ, ತರಕಾರಿಗಳಾಗ್ಲಿ 3-4 ತಾಸು ಒಳಗಡೆನೆ ನಮ್ಮ ಬಾಡಿಗೆ ಸೇರ್ಬೇಕು. ಅದು ಪ್ರೋಟೀನ್ ಇರೋಂತದ್ದಾಗಿರುತ್ತೆ. ಬಟ್ ಈಗ ನಾವ್ ಹೆಂಗ್ ಮಾಡ್ತೀವಿ, 1 ವಾರಕ್ಕಾಗೋಷ್ಟು ತರಕಾರಿಗಳನ್ನ, ಹಣ್ಣುಗಳನ್ನ ತಂದು ಫ್ರೀಸರ್ ಅಲ್ಲಿ ಇಟ್ಬಿಟ್ಟು ಅದನ್ನ ಸ್ಟೋರ್ ಮಾಡ್ತೀವಿ. ಅದರಿಂದ ಇರೋಂತ ಪೋಷಕಾಂಶಗಳೆಲ್ಲ ಸತ್ತೋಗಿರುತ್ತೆ. ಅದನ್ನೇ ನಾವು ಮತ್ತೆ ಹುರಿದು, ಹೈ ಫ್ಲೇಮ್ ಅಲ್ಲಿ ಹುರಿದು ಕರ್ದು ಅದನ್ನ ಹೆಚ್ಚಿ ಕೊಚ್ಚಿ ತಿಂದು ಅದನ್ನೇ ಸತ್ತೋಗಿರೋದಂತಾನೆ ತಿಂದು ಬಿಟ್ಟು ಆಗಿರೋಂಥದ್ದು ಏನಂದ್ರೆ ಇಲ್ಲ ಬರದ ತಿನ್ನೋದು, ಇಲ್ಲ ಬರದ ರೋಗಗಳು ಬರ್ತಾ ಇದೆ. ಫಾಸ್ಟ್ ಫುಡ್ ಈ ತರ ಎಲ್ಲ ನಡೀತಾ ಇದೆ ಹೊರಗಡೆ ಈಗ. ಇದರಿಂದಾಗಿ ಮತ್ತೆ ಮೊದ್ಲಿಗೆ ಹೆಂಗೆ ಇರ್ತಿತ್ತು ಕುಕಿಂಗ್ ಅಂದ್ರೆ ಹಳೆ ಕಾಲದಲ್ಲಿ ಸೌದೆ ಒಲೆಯಲ್ಲಿ ಅಂದ್ರೆ ನಿಧಾನ ಉರಿಯಲ್ಲಿ, ಸೌದೆ ಒಲೆಯಲ್ಲಿ ಅಂದ್ರೆ ಕಟ್ಟಿಗೆ ಒಲೆ ಅಂತ ಹೇಳ್ತೀವಿ, ಅದರಲ್ಲಿ ಬೇಯಿಸ್ತಾ ಇದ್ರು ಇದನ್ನ, ಅಡಿಗೆನ. ಇರೋಂತ ಪೋಷಕಾಂಶಗಳು ಸಿಗ್ತಾ ಇತ್ತು. ಬಟ್ ಈಗ ಹಂಗಲ್ಲ, ಫಾಸ್ಟ್ ದುನಿಯಾ. ಫಾಸ್ಟ್ ಆಗಿ ಮಕ್ಳಿಗೆ ಬಾಕ್ಸ್ ಕಟ್ಬೇಕು, ಗಂಡಂಗ್ ಬಾಕ್ಸ್ ಕಟ್ಬೇಕು ಅಂತ ಹೇಳ್ಬಿಟ್ಟು ಹೈ ಫ್ಲೇಮ್ ಅಲ್ಲಿ ಗ್ಯಾಸ್ ಅಲ್ಲಿ ಸರ್ರೆ ಹುರಿದು ಕರ್ದು ಮಾಡೋದ್ರಿಂದ ಇರೋಂತ ಪೋಷಕಾಂಶಗಳು ಕೂಡ ಸತ್ತೋಗಿರುತ್ತೆ. ಅದನ್ನೇ ನಾವು ತಿಂತೀವಿ. ಆ ಸತ್ತೋಗಿರೋಂತ ತಿಂದಿದ್ದನ್ನ ನಮಗೆ ಇಲ್ಲ ಬರದ ರೋಗಗಳು ಸ್ಟಾರ್ಟ್ ಆಗಿದೆ. ಸೊ ಇದನ್ನ ಹೆಂಗೆ ತಡೆಗಟ್ಬೋದು, ಹೆಂಗೆ ಮಾಡ್ಬೋದು, ಮತ್ತೆ ಯಾವ್ದ್ರಿಂದ ನಾವು ಪೋಷಕಾಂಶಗಳನ್ನ ಹೆಂಗೆ ಕೊಡ್ಬೇಕು ಅನ್ನೋದು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಗೊತ್ತಾಗುತ್ತೆ. ಸರ್ ಸ್ಲೈಡ್ ನೆಕ್ಸ್ಟ್. ಎಸ್
ಹಾಗಾದ್ರೆ ಏನೇನೆಲ್ಲ ಇರ್ಬೇಕು? ನಾವು ಊಟ ಮಾಡೋ ಆಹಾರದಲ್ಲಿ ಈಗಿನ ಒಂದು ಪದ್ಧತಿ ಹೆಂಗಿರ್ಬೇಕು, ಏನೇನೆಲ್ಲ ಊಟದಲ್ಲಿ ಇರ್ಬೇಕು ಅನ್ನೋದಾದ್ರೆ ಬ್ಯಾಲೆನ್ಸ್ಡ್ ಕಾರ್ಬ್ಸ್, ಸಮತೋಲಿತ ಕಾರ್ಬೋಹೈಡ್ರೇಟ್ಗಳು ಬೇಕು, ಬ್ಯಾಲೆನ್ಸ್ಡ್ ಪ್ರೋಟೀನ್, ಬ್ಯಾಲೆನ್ಸ್ಡ್ ಫ್ಯಾಟ್, ಫೈಬರ್, ನ್ಯೂಟ್ರಿಷನ್, ಕ್ಯಾಲೋರೀಸ್. ಅಂದ್ರೆ ಪ್ರೋಟೀನ್ ಬೇಕು, ಕೊಬ್ಬುಗಳು ಬೇಕು, ಫೈಬರ್ ಪೋಷಕಾಂಶಗಳು, ಕ್ಯಾಲೋರೀಸ್, ಈ ತರ ಎಲ್ಲವನ್ನು ನಾವು ಸಮತೋಲನವಾಗಿ ನಮ್ಮ ಊಟದಲ್ಲಿ ಬಳಸಬೇಕು ಆಕ್ಚುಲಿ. ಇದರಿಂದಾಗಿ ನಾವು ಏನೇನೆಲ್ಲ ಚೆನ್ನಾಗ್ ಆಗ್ಬಹುದು ಅಂದ್ರೆ ನಮ್ಮ ಹೈಟಿಗೆ ತಕ್ಕ ವೇಟ್ ಅಂತ ಹೇಳ್ತೀವಿ, ಅದಕ್ಕೆ ಐಡಿಯಲ್ ವೇಟ್ ಅಂತ ಹೇಳ್ತೀವಿ. ಅದನ್ನ ಇಲ್ಲಿ ಚೆನ್ನಾಗ್ ಮಾಡ್ಕೋಬಹುದು. ಜೊತೆಗೆ ಹೆಲ್ತಿ ಸ್ಕಿನ್ ಅನ್ನ ಚೆನ್ನಾಗ್ ಮಾಡ್ಕೋಬಹುದು. ಅಂದ್ರೆ ನಮ್ದು ಊಟ ಕರೆಕ್ಟ್ ಆಗಿ ನಾವೆಲ್ಲಾ ಸಮತೋಲಿತ ಆಹಾರವನ್ನ ಕೊಟ್ಟಾಗ ಸ್ಕಿನ್ ಕೂಡ ಇಲ್ಲಿ ಚೆನ್ನಾಗ್ ಮಾಡ್ಕೋಬಹುದು. ಅಂದ್ರೆ ಬಂಗ್ ಅಂತ ಇರುತ್ತೆ, ಪಿಗ್ಮೆಂಟೇಶನ್, ಪಿಂಪಲ್ಸ್, ಈ ತರ ಎಲ್ಲ ಇರೋದನ್ನು ಕೂಡ ಇಲ್ಲಿ ಚೆನ್ನಾಗ್ ಮಾಡ್ಕೋಬಹುದು. ಜೊತೆಗೆ ಜಾಯಿಂಟ್ಸ್ ಪೇನ್, ಕೀಲು ನೋವು ಅಂತ ಹೇಳ್ತಾ ಇರ್ತೀವಿ, ಜಾಯಿಂಟ್ಸ್ ಪೇನ್ ಅಂತ ಇರುತ್ತೆ. ಈ ತರ ಎಲ್ಲ ಇರೋರಿಗೂ ಕೂಡ ಇಲ್ಲಿ ಹೆಂಗೆ ಬೆಟರ್ ಮಾಡ್ಕೋಬಹುದು, ಯಾವ ತರ ನಾವು ಊಟನ ತಿನ್ಬೇಕು, ಯಾವ ಟೈಮಲ್ಲಿ ಎಷ್ಟು ನೀರ್ ಕುಡಿಬೇಕು ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಹೇಳ್ಕೊಡ್ಲಾಗುತ್ತೆ. ಬ್ರೈನ್ ಹೆಲ್ತ್ ಅಂದ್ರೆ ನೋಡಿ, ಈಗ ಗಂಡ್ಮಕ್ಳಿಗಾಗ್ಲಿ ಹೆಣ್ಮಕ್ಳಿಗಾಗ್ಲಿ ಸ್ಟ್ರೆಸ್ ಇದ್ದೇ ಇರುತ್ತೆ. ಸೊ ಸ್ಟ್ರೆಸ್ ಇದ್ದಾಗ ಬ್ರೈನ್ ಅಲ್ಲಿ ಇಲ್ಲ ಬರೋದು. ಒಂದು ನಿಮಿಷ. ಸ್ಟ್ರೆಸ್ ಲೆವೆಲ್ ಇದ್ದಾಗ ಮನೆಯಲ್ಲಿ ಸಣ್ಣ ಪುಟ್ಟ ವಿಷಯಕ್ಕೂ ಮನಸ್ತಾಪ ಆಗ್ತಿರುತ್ತೆ, ಗಂಡ ಹೆಂಡತಿ ನಡುವೆ ಜಗಳ ಆಗ್ತಾ ಇರುತ್ತೆ, ಮಕ್ಕಳು ಬಂದ್ರು ಕಷ್ಟ, ಮಕ್ಕಳು ಸ್ಕೂಲಿಂದ ಹೋದ್ರು ಕಷ್ಟ, ಹಿಂಗೆ ಎಲ್ಲದಕ್ಕೂ ಒಂದ್ ಸಣ್ಣ ಪುಟ್ಟ ವಿಷಯಕ್ಕೂ ತಪ್ಪು ತಿಳ್ಕೊಳ್ತಾ ಇರ್ತಾರೆ. ಅದರಿಂದಾಗಿ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗುತ್ತೆ, ಅದರಿಂದಾಗಿ ಬರಬಾರದ ರೋಗಗಳೆಲ್ಲ ಬರ್ತಾ ಇರುತ್ತೆ. ಇದನ್ನ ಕೂಡ ಬ್ರೈನ್ ಅನ್ನ ಕೂಲ್ ಅಂಡ್ ಕಾಮ್ ಆಗಿ ಇಟ್ಕೊಳ್ಳೋದು ಹೆಂಗೆ ಅನ್ನೋದ್ರ ಬಗ್ಗೆ ಕೂಡ ತಿಳ್ಕೊಬಹುದು. ಮತ್ತೆ ಡೈಜೆಷನ್ ಪವರ್ ಹೆಂಗೆ ಅಂದ್ರೆ ಇಲ್ಲಿ ಕೆಲವೊಬ್ರು ಹೊರಗಡೆ ಊಟ ತಿನ್ನೋಕು ಆಗಲ್ಲ, ಹಶ್ವೇನೇ ಆಗಲ್ಲ ಅಂತಾರೆ. ಹಶ್ವೆ ಆದ್ಮೇಲೆ ತಿಂದಾದ್ಮೇಲೆ ಜೀರ್ಣನೇ ಆಗಲ್ಲ ಅಂತ ಹೇಳ್ತಾರೆ. ಅದೇ ಈಗ ನಾವು ತಿಂದಿರೋಂತ ಊಟ ಚೆನ್ನಾಗಿ ಜೀರ್ಣ ಆಗ್ಬೇಕು, ಚೆನ್ನಾಗಿ ಜೀರ್ಣ ಆದ್ಮೇಲೆ ಹೆಂಗೆ ಇನ್ಪುಟ್ ಕಳ್ಸಿರ್ತೀವಿ ಹಂಗೆ ಔಟ್ಪುಟ್ ಕೂಡ ಇರ್ಬೇಕು. ಇದು 3 ಕ್ರಿಯೆಗಳು ಕರೆಕ್ಟ್ ಆಗಿ ನಡೆಯಲಿಕ್ಕೆ ಇಲ್ಲಿ ಇದು ಕೂಡ ಹೆಲ್ಪ್ ಮಾಡುತ್ತೆ. ಇದ್ರ ಜೊತೆಗೆ ಇದೆಲ್ಲಾನು ಚೆನ್ನಾಗಾದ್ಮೇಲೆ ಬ್ಲಡ್ ಫ್ಯಾಟ್, ಬ್ಲಡ್ ಶುಗರ್ ಮತ್ತೆ ಇದನ್ನೆಲ್ಲ ಚೆನ್ನಾಗಿ ಮಾಡ್ಕೊಳ್ಳಿಕ್ಕೆ ಸಪೋರ್ಟ್ ಮಾಡುತ್ತೆ ಈ ಒಂದು ನಮ್ಮ ಸಿಸ್ಟಮ್. ಇಲ್ಲಿ ಈ ತರ ಫುಡ್ ಅನ್ನ ತಗೊಂಡ್ಬಿಟ್ಟು ಯಾರೆಲ್ಲ ಚೆನ್ನಾಗಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಎಸ್ ಸರ್, ರಿಸಲ್ಟ್ ಗಳನ್ನ ಕೇಳ್ಕೊಂಬರೋಣ. ಒಂದೇ ನಿಮಿಷ, ಆಮೇಲೆ ಮಾಡ್ತೀನಿ ಸರ್. ಎಸ್, ಲಿಖಿತಾ ಇದ್ದಾರಾ ಇಲ್ಲಿ? ಲಿಖಿತಾ ಮೇಡಮ್? ಎಸ್ ಮನು ಮೇಡಮ್? ಲಿಖಿತಾ ಮಮ್ಮಿ ಇದಾರಮ್ಮ? ಮಮ್ಮಿ ಬಾ ಕರಿ. ಎಸ್ ಎಸ್, ಗುಡ್ ಈವ್ನಿಂಗ್ ಮೇಡಮ್. ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್. ನಿಮ್ದು ಸಿಂಪಲ್ ಆಗಿ ನಿಮ್ಮ ರಿಸಲ್ಟ್ ಅನ್ನ ಶೇರ್ ಮಾಡಿ, ಹಾಗೆ ನಿಮ್ಮ ಮಗಳದನ್ನ ಡೆಪ್ತ್ ಆಗಿ ರಿಸಲ್ಟ್ ಅನ್ನ ಹೇಳಿ. ಎಸ್, ಗುಡ್ ಈವ್ನಿಂಗ್ ಎಲ್ಲರಿಗೂ. ನನ್ನ ಹೆಸರು ಬಂದ್ಬಿಟ್ಟು ಸುಮಿತ್ರಾ ಅನ್ಸುತ್ತಿಗೆ ಅಂತ. ನಾನು ಧಾರವಾಡದಿಂದ ಜಾಯಿನ್ ಆಗಿದ್ದೇನೆ. ನಾನು ಈ ಕಮ್ಯುನಿಟಿ ಜಾಯಿನ್ ಆಗಿ 4 ವರ್ಷ ಇತ್ತು. ನಾ ಈ ಕಮ್ಯುನಿಟಿಗೆ ಬರ್ಲಿಕ್ಕೆ ಮುಖ್ಯವಾಗಿ ಕಾರಣ ಅಂತಂತಂದ್ರೆ ನನ್ಗೆ ಸ್ವಲ್ಪ ಓವರ್ ವೇಟ್ ಇತ್ತೆ. ಅದ್ರ ಜೊತೆಗೆ ನಂಗೆ ಬಿ ಪಿ ಇತ್ತು, ಏಳು ಬರ್ತಿತ್ತು ನಡೆದಾಡಿದ್ರೆಲ್ಲ. ಆನಂತರ ಗ್ಯಾಸ್ಟ್ರಿಕ್ ಎಸಿಡಿಟಿ ಎಲ್ಲ ಇತ್ತು, ಜಾಯಿಂಟ್ ಪೇನ್ ಇತ್ತು. ಅದ್ರ ಸಲುವಾಗಿ ನಾನು ಈ ಕಮ್ಯುನಿಟಿ ಜಾಯಿನ್ ಆದೆ. ನಾನು ಕಮ್ಯುನಿಟಿ ಜಾಯಿನ್ ಆಗಿ 1 ತಿಂಗಳಲ್ಲಿ ನಂಗೆ ಗ್ಯಾಸ್ಟ್ರಿಕ್ ಎಸಿಡಿಟಿ ಎಲ್ಲ ಕಡಿಮೆ ಆಯ್ತು. ಗ್ಯಾಸ್ಟ್ರಿಕ್ ಎಸಿಡಿಟಿ ಹೆಸರು ಬರೋದಂತೂ 1 ತಿಂಗಳಲ್ಲೇ ನನ್ಗೆ ಕಂಟ್ರೋಲಿಗೆ ಬಂದ್ಬಿಡ್ತು. ನಂತರ ಜಾಯಿಂಟ್ ಪೇನ್ 1-2 ತಿಂಗಳಲ್ಲಿ ಅಂದ್ರೆ ಜಾಯಿಂಟ್ ಪೇನ್ ಎಲ್ಲ ಸರಿ ಆಯ್ತು. ನಂತರ 6 ಮಂತ್ಸ್ ಅಲ್ಲಿ ನಂದು 15 kg ವೇಟ್ ಲಾಸ್ ಮಾಡ್ಕೊಂಡು ಹೆಲ್ದಿಯಾಗಿ ಹ್ಯಾಪಿಯಾಗಿ ನಾನು ಲೈಫ್ ಲೀಡ್ ಮಾಡ್ತಾ ಇದ್ದೀನಿ. ನನ್ ಜೊತೆಗೆ ನನಗ್ ಪ್ರಾಕ್ಟೀಸ್ ಮಾಡ್ತಾ ನನಗ್ ಚೆನ್ನಾಗ್ ಅನ್ಸಾಗತ್ತ ಅಂತ ಹೇಳಿ ನಾನು ನನ್ನ ಮಗಳಿಗೂ ಜಾಯಿನ್ ಮಾಡಿಸಿದೆ.
ನನ್ ಮಗಳು ಬಂದ್ಬಿಟ್ಟು ಅವಳು 4 ಇಯರ್ಸ್ ಇರುವಾಗಿಂದನೂ ಅವಳಿಗೆ ಥೈರಾಯ್ಡ್ ಇತ್ತು. ನಾವು ಶೀಸ್ 21 years old. ಅವಳು ಥೈರಾಯ್ಡ್ ಜೊತೆಗೆ ಅವಳು ಡೌನ್ ಸಿಂಡ್ರೋಮ್ ಬೇಬಿ ಇರೋದ್ರಿಂದ ಪ್ರಾಪರ್ ಆಗಿ ಎಷ್ಟು ಗ್ರೋತ್ ಆಗ್ಬೇಕಾಗಿತ್ತು ಅಷ್ಟು ಗ್ರೋತ್ ಆಗಿರ್ಲಿಲ್ಲ ಅವಳಿಗೆ. ಅದ ಕಾರಣದಿಂದ ಅವಳಿಗೆ ಮೈ ಮೇಲೆಲ್ಲ ಬಬಲ್ಸ್ ಬರ್ತಾ ಇತ್ತು ಎಲ್ಲಾ ಕಡೆನು ಎಕ್ಸೆಪ್ಟ್ ಫೇಸ್, ಕೈ ಕಾಲ್ ಬಿಟ್ಟು ಎಲ್ಲಾ ಕಡೆ ಬಬಲ್ಸ್ ಬರ್ತಾ ಇತ್ತು ಅವಳಿಗೆ. ಪಸ್ ಆಗೋದು, ಗಾಯ ಆಗೋದು, ಅದು ಸ್ವಲ್ಪ ಇನ್ನು ಮಾದಿರಂಗಿಲ್ಲ, ಮತ್ತ ಅದ್ರ ಪಕ್ಕಕ್ಕೆ ಬಂದಾಗೋದು, ಹಿಂಗ್ ಹೋಲ್ ಬಾಡಿ ಎಲ್ಲ ಆಗ್ತಾ ಇತ್ತು. ಅದರ ಜೊತೆಗೆ ಅವಳಿಗೆ ಪಿಸಿಒಡಿ ಸ್ಟಾರ್ಟ್ ಆಯ್ತು. ಪಿಸಿಒಡಿ ಪ್ರಾಬ್ಲಮ್, ಹೈಪೋಥೈರಾಯ್ಡ್ ಇರೋದ್ರಿಂದ ವೇಟ್ ಹೆಚ್ಚಿತ್ತು. ಆ ನಂತರ ಅವಳಿಗೆ ಮಾತನಾಡ್ಲಿಕ್ಕೂ ಬರ್ತಿರ್ಲಿಲ್ಲ, ಇಂಟರಾಕ್ಟ್ ಮಾಡಕ್ಕೂ ಗೊತ್ತಾಗ್ತಿರ್ಲಿಲ್ಲ. ಒಂದ್ ಹೆಸರು ಕೇಳಿದ್ರು ಸಹಿತ ಹೆಸರು ಹೇಳಕ್ ಬರ್ತಾ ಇರ್ಲಿಲ್ಲ ಅವಳಿಗೆ. ಒಟ್ಟ ಸ್ಪೀಚ್ ಇರ್ಲಿಲ್ಲ. ಸೊನ್ನೆ ಮಾಡಿ ಏನಾರ ಕೇಳಿದ್ರು ಸೊನ್ನೆ ಮಾಡೇನೆ ಕೇಳ್ತಾ ಇದ್ಲ, ಆ ರೀತಿ ಇತ್ತು. ಮತ್ತೆ ಯಾರ ಜೊತೆ ಮಿಕ್ಸ್ ಆಗ್ತಿರ್ಲಿಲ್ಲ. ಮೂಡ್ ಸ್ವಿಂಗ್ ಬಹಳ ಆಗ್ತಾ ಇತ್ತು ಥೈರಾಯ್ಡ್ ಇರೋದ್ರಿಂದ. ಅದ್ರ ಜೊತೆಗೆ ಹೇರ್ ಫಾಲು ಮತ್ತೆ ಡ್ಯಾಂಡ್ರಫ್, ಫುಲ್ ಬಾಡಿ ಎಲ್ಲ ಡ್ರೈ ಇರ್ತಾ ಇತ್ತು ಅವಳದು. ಏನ್ ಬಿಡ, ಅವಳದು ಬೈ ನೇಚರ್ ಹಂಗಂತ ತಿಳ್ಕೊಂಡಿದ್ದೆ ನಾನು. ಯಾವಾಗ ನಾ ಈ ಕಮ್ಯುನಿಟಿ ಜಾಯ್ನ್ ಆಗಿ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ದೆ, ಒಂದೊಂದಾಗಿ ಅವಳಿಗೆ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಆಗಕ್ ಸ್ಟಾರ್ಟ್ ಆಯ್ತು. ಅವಳಿಗೆ ಒಂದು 10 kg ವೇಟ್ ರೆಡ್ಯೂಸ್ ಮಾಡ್ತಿದ್ಲು. ಆನಂತರ ಗ್ರಾಜುವಲಿ ಅವಳಿಗೆ ಮೈ ಮೇಲೆ ಏನ್ ಬಬಲ್ಸ್ ಬರ್ತಾ ಇತ್ತಲ್ಲ, ಅವೆಲ್ಲ ಏನಾಗಿತ್ತು ಅಂತಂದ್ರೆ ಬಬಲ್ಸ್ ಎಲ್ಲ ಗಂಟಾಗಿ ಅವೆಲ್ಲ ಒಂಥರ ಕಲ್ಲಿಗೆ ಹೊಳಿ ಹೊಯ್ದಾಗ ಹೆಂಗಾಗಿರ್ತೈತಿ, ಹೋಲ್ ಬಾಡಿ ಹಂಗ ಹೊಳಿ ಹೊಯ್ದಂಗ ಆಗಿರ್ತಿತ್ತು ಅವತ್ತು. ಆನಂತರ ಪಿಸಿಒಡಿ ಅಂತೂ ಒಂದು 2 ತಿಂಗಳಲ್ಲಿ ಅಂತಂದ್ರೆ ಸಾಲ್ವ್ ಆಗ್ಬಿಟ್ಟು ಅವ್ರದ್ದು ರೆಗ್ಯುಲರ್ ಆಗಿ ಕರೆಕ್ಟ್ ಫ್ಲೋ ಆಗಕ್ ಸ್ಟಾರ್ಟ್ ಆಯ್ತು. ಇಲ್ಲ ಅಂದ್ರೆ ಇರ್ರೆಗ್ಯುಲರ್ ಇತ್ತು, ಫ್ಲೋನು ಸರಿ ಆಗ್ತಿರ್ಲಿಲ್ಲ. ಯಾವಾಗ ಕಮ್ಯುನಿಟಿ ಒಳಗ ಜಾಯಿನ್ ಆಗಿ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ಲು, ಅವಳಿಗೆ 1 month and 2 months ಅಲ್ಲಿ ಅಂದ್ರೆ ರೆಗ್ಯುಲರ್ ಆಯ್ತು. ಮತ್ತೆ ಪ್ರಾಬ್ಲಮ್ ಒಂದ್ ಸ್ವಲ್ಪ ಸ್ಟಮಕ್ ಏಕು, ಕಾಲಿನ ನೋವು ಬಹಳ ಅಂತಿತ್ತು. ಈಗ ಅದೆಲ್ಲ ಏನಿಲ್ಲ, ಅದು ಬಂದಿದ್ದು ಗೊತ್ತಾಗಿಲ್ಲ, ಹೋಗಿದ್ದು ಅಷ್ಟು ಈಸಿ ಇದು ಮಾಡ್ತಾಳೆ. ಮತ್ತೆ ಎಲ್ಲಾನು ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾಳೆ. ಮತ್ತೆ ಮಾತಾಡಕ್, ಇಂಟ್ರಾಕ್ಟ್ ಮಾಡಕ್, ಬರೀ ಒಂದೊಂದು ವರ್ಡ್ ಮಾತಾಡ್ತಾ ಇರೋಳು ಈಗ ಸೆಂಟೆನ್ಸ್ ಎಲ್ಲ ಮಾತಾಡಕ್ ಸ್ಟಾರ್ಟ್ ಮಾಡಿದ್ಲು. ಮಾತ್ ಬಂತು. ಇದು ಅವೇನ್ ಬಬಲ್ಸ್ ಇದ್ವಲ್ಲ ಅವೆಲ್ಲ ಈಗ ನೀರ್ ಗುಳ್ಳಿಂಗಾಗಿ ನೀರೆಲ್ಲ ಬಸದ್ ಹೋಗಿ ಎಲ್ಲೆಲ್ಲೆಲ್ಲ ಬಸದ್ ಹೋಯ್ತಲ್ಲ ಅದೆಲ್ಲ ಪ್ಲೇನ್ ಆಗ್ತಾ ಬರ್ತಾ ಇದೆ. ಹೋಲ್ ಬಾಡಿನ ಪ್ಲೇನ್ ಆಗ್ತಾ ಇದೆ. ಈಗ ಏನಾರ ಬಂದ್ರು ಕೂಡ ಬಬಲ್ಸ್ ಯಾವಾಗ ಅಂತಂದ್ರೆ ಪೀರಿಯಡ್ಸ್ ಟೈಮಿಗೆ ಅಷ್ಟೇ ಬಬಲ್ಸ್ ಬರ್ತೈತಿ, ಬಿಟ್ರೆ ಬೇರೆ ಯಾವಾಗೂ ಬಬಲ್ಸ್ ಬರೋದಿಲ್ಲ. ನಂತರ ಒಂದು 10 kg ವೇಟ್ ರೆಡ್ಯೂಸ್ ಮಾಡ್ಕೊಂಡಾಳೆ. ಒಂದ್ ಸ್ವಲ್ಪ ಹೈಟು ಹೆಚ್ಚಿಗೆ ಆಗ್ಯಾಳ. ಮತ್ತೆ ಮಾತು ಚೆನ್ನಾಗಿ ಬರ್ತಾ ಇದೆ. ಹೇರ್ ಫಾಲ್ ಕಡಿಮೆ ಆಯ್ತು. ಡ್ಯಾಂಡ್ರಫ್ ಸಾಲ್ವ್ ಆಯ್ತು. ಎಷ್ಟು ನಂತರ ವರ್ಷದಿಂದ ಇತ್ತು ಮೇಡಮ್ ಈ ಪ್ರಾಬ್ಲಮ್? ಥೈರಾಯ್ಡ್ 4 years ದಿಂದನೂ, ಅವಳು 4 years ಇದ್ದಾಗನ ಸ್ಟಾರ್ಟ್ ಆಗಿತ್ತದು. ಅವ್ಳು ಫಸ್ಟ್ ಸ್ಟಾರ್ಟಿಂಗ್ 4 ವರ್ಷದಿಂದನೂ ಅವಳ ಪ್ರಾಬ್ಲಮ್? 4 ವರ್ಷದವಳು ಇದ್ದಾಗಿಂದ ಅಂದ್ರೆ ಈಗ ಕಡಿಮೆ ಅಂತಂದ್ರೆ ಒಂದ್ 14 ವರ್ಷದಿಂದ ಅವಳಿಗೆ ಥೈರಾಯ್ಡ್ ಐತಿ. ನಮಗ್ ಗೊತ್ತಾಗ್ಯದು. ನಾವು 4 ವರ್ಷ ಇದ್ದಾಗ ಅವಳಿಗೆ ಎಲ್ಲಾನು ಸ್ಲೋ ಆಗಾಕತ್ತೈತಿ ಅಂತ ನಾವು ಕನ್ಸಲ್ಟ್ ಮಾಡಕಂತ ಹೋದಾಗ ಗೊತ್ತೈತಿ ಇವಳಿಗೆ ಥೈರಾಯ್ಡ್ ಐತಿ ಅಂತ. ಅಲ್ಲಿವರೆಗೆ ನಮ್ಗೆ ಥೈರಾಯ್ಡ್ ಅಂತ ಗೊತ್ತಿರ್ಲಿಲ್ಲ. ಆನಂತರ ಈಗ ಥೈರಾಯ್ಡ್ ಪೂರ್ತಿ ನಾರ್ಮಲ್ ಆಗೈತಿ. ಮೊನ್ನೆ ರಿಪೋರ್ಟ್ ಹಾಕಿದ್ದೆ ನಮ್ ಕೋಚ್ಗೆ, ಎಲ್ಲಾ ನಾರ್ಮಲ್ ಆಗೈತಿ, ಇದು ನೀವು ಟ್ಯಾಬ್ಲೆಟ್ ಬಿಡ್ಲಿಕ್ಕೆ ಅಡ್ಡಿ ಇಲ್ಲ ಅಂತ ಹೇಳಿತ್ತು. ನಂತರ ಹೇರ್ ಫಾಲು ಅದೆಲ್ಲ, ಡ್ಯಾಂಡ್ರಫ್ ಎಲ್ಲ ಸರಿ ಆಯ್ತು. ಸ್ಕಿನ್ ಏನ್ ಡ್ರೈ ಸ್ಕಿನ್ ಇತ್ತಲ್ಲ, ಈಗೆಲ್ಲ ಹೈಡ್ರೇಟ್ ಆಗ್ತಾ ಇದೆ ಅವಳ ಸ್ಕಿನ್. ಇಲ್ಲ ಅಂತಂತಂದ್ರೆ ಎಲ್ಲೆಲ್ಲ ಪೂರ ಇರ್ತಿತ್ತು ಅಲ್ಲೆಲ್ಲ ಬಿಳಿ 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 ಆಗೋದು. ನನಗೆ ಅನ್ನೋರು ಇದನ್ನೆಲ್ಲ ಹಚ್ರಿ, ಮಾಯಿಶ್ಚರೈಸರ್ ಕ್ರೀಮ್ ಎಲ್ಲ ಯೂಸ್ ಮಾಡ್ರಿ ಅಂದ್ರೆ ಏನ್ ಡೈಲಿ ಯೂಸ್ ಮಾಡೋದ, ನಾವು ಅಷ್ಟು ನೆಗ್ಲೆಕ್ಟ್ ಮಾಡ್ಬಿಟ್ಟಿದ್ವಿ. ಈಗಂತೂ ನಾವು ಯಾವಾಗೂ ಕ್ರೀಮ್ ಯೂಸ್ ಮಾಡ್ಲೇ ಇಲ್ಲ. ಈಗಂತೂ ಈಗ ನೋಡಿದ್ರೆ ಅನಿಸ್ತೈತಿ ನಾವ್ ಒಳಗಿಂದ ಎಲ್ಲ ಹೈಡ್ರೇಟ್ ಆದಾಗ ಮಾತ್ರ ಅದು ಸಾಲ್ವ್ ಆಗಕ್ ಸಾಧ್ಯ. ನಾವು ಬೇರೆ ಮೇಲೆಲ್ಲ ಕ್ರೀಮ್ ಹಚ್ಚಿದ್ರೆ ಅದು ಸಾಲ್ವ್ ಆಗುವಂತದ್ದಲ್ವೇ ಅಲ್ಲ ಅಂತ. ಈಗ ಹೆಂಗ ಅನಿಸ್ತಿದೆ ಮೇಡಮ್ ನಿಮಗೆ? ನಿಮ್ ಮಗಳು ಚೆನ್ನಾಗಾದ್ಮೇಲೆ ಅದಕ್ಕೂ ಮುಂಚೆ ಹೆಂಗಿತ್ತು ಮನಸ್ಥಿತಿ, ಈಗ ಹೆಂಗ ಅನಿಸ್ತಿದೆ? ಅಯ್ಯೋ, ಈಗ ಮನಸ್ಥಿತಿ ಅಂತಂದ್ರೆ ನನ್ ಮೊದ್ಲು ಹೆಂಗ ಅನಿಸ್ತಿತ್ತು ಗೊತ್ತಾ ಮೇಡಮ್? ಏನಪ್ಪಾ ನನ್ ಮಗಳಿಗೆ ಏನು ಮಾಡೋದ್ ಬೇಡ, ಎಜುಕೇಶನ್ ಬೇಡ, ಏನೇನು ಬೇಡ, ಅಕ್ಕಿ ಒಂದ್ ಆರೋಗ್ಯವಾಗಿ ಇದ್ದು ತಂದೆ ಮಾಡ್ಕೊಂಡ್ ಹೋದ್ರೆ ಸಾಕಂತ ಅಂತಿದ್ವಿ.
ಈಗ ಆಕಿ ಎಲ್ಲಾರ್ಗು ಗೈಡ್ ಮಾಡುವಷ್ಟು ಮಟ್ಟಿಗೆ ನನ್ ಮಗಳು ಬೆಳೆದ್ ಬಿಟ್ಟಾಳ. ಅವ್ರ ಜನ ಎಲ್ಲಾ ಏನಂತಾರಂತಂದ್ರೆ ನೀವ್ ನಿಮ್ ಮದರ್ ಹತ್ರ ಬಿಟ್ಟಿದ್ರಿ, ಅವಾಗ ಅವ್ಕಿ ಇಂಪ್ರೂವ್ಮೆಂಟ್ ಇರ್ಲಿಲ್ಲ, ಈಗೆಲ್ಲ ಇಂಪ್ರೂವ್ಮೆಂಟ್ ಆಗಾಕತೈತಿ. ಅದು ನನ್ನಿಂದ ಇಂಪ್ರೂವ್ಮೆಂಟ್ ಆಗಿದ್ದಲ್ಲ, ನನ್ನ ಹತ್ರ ನಾನ್ ಸರ್ವಿಸ್ ಮಾಡ್ತಾ ಇದ್ದೆ, ಅದಕ್ಕೆ ನಾ ಅಮ್ಮನ ಹತ್ರ ಬಿಟ್ಟಿದ್ದೆ ಅವಳಿಗೆ. ನಾನ್ ಇಲ್ಲಿ ಟ್ರಾನ್ಸ್ಫರ್ ಆಗಿ ಧಾರವಾಡಕ್ ಬಂದ ನಂತರ ನನ್ನ ಹತ್ರ ಉಳ್ಕೊಂಡೆ. ನಿಮ್ ಹತ್ರ ಉಳ್ದಿಂದ ಆಕಿ ಚಲೋ ಇಂಪ್ರೂವ್ ಆಗಕತ್ತಾಳ ಅಂತ ಹೇಳ್ತಾರ. ನನ್ನ ಹತ್ರ ಉಳ್ಕೊಂಡಿಂದನೇ ನಾ ಆಕಿ ನ್ಯೂಟ್ರಿಷನ್ ಸ್ಟಾರ್ಟ್ ಮಾಡಿದೆ. ನ್ಯೂಟ್ರಿಷನ್ ನಿಂದ ಆಕಿ ಇಂಪ್ರೂವ್ ಆಗ್ಯಾಳ ಹೊರತಾಗಿ ನನ್ನ ಹತ್ರ ನಾ ಇಟ್ಕೊಂಡಿದ್ದಕ್ಕೆ ಇಂಪ್ರೂವ್ ಆಗಿಲ್ಲ. ಆದ್ರೆ ನನ್ನ ರಿಲೇಷನ್ಸ್ ಫ್ರೆಂಡ್ಸ್ ಎಲ್ಲಾ ಹೇಳೋದೇನ, ನೋಡ ನೀನು ಮದರ್ ಕೇರ್ ಬೇಕ, ಮದರ್ ಕೇರ್ ಇದ್ದಿದ್ದಕ್ಕೆ ಆಕಿ ಇಂಪ್ರೂವ್ಮೆಂಟ್ ಆಗ್ಯಾಳ ಅಂತ ಹೇಳ್ತಾರ. ದಟ್ ಇಸ್ ರಾಂಗ್. ಆಕ್ಚುಲಿ ಇಂಪ್ರೂವ್ ಓವರ್ ಆಲ್ ಇಂಪ್ರೂವ್ಮೆಂಟ್ ಆಗಿದ್ದೆಲ್ಲ. ಈಗಂತೂ ಚೆನ್ನಾಗಿ ಡಾನ್ಸ್ ಮಾಡ್ತಾಳೆ, ಇಂಟರಾಕ್ಟ್ ಮಾಡ್ತಾಳೆ, ಮಾತಾಡಿದ್ದ ಕರೆಕ್ಟ್ ಉತ್ತರ ಕೊಡ್ತಾಳೆ. ವಾಟ್ ಮೋರ್ ಇಸ್ ರಿಕ್ವೈರ್ಡ್ ಅನಿಸ್ಬಿಡ್ತೈತಿ ಈಗಂತ ನಂಗೆ. ಈ ಕಮ್ಯುನಿಟಿ ಸಿಕ್ಕಿದ್ದಕ್ಕ, ಈ ಫುಡ್ ಸಿಕ್ಕಿದ್ದಕ್ಕ ನಾ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ ಮೇಡಮ್. ಅಷ್ಟೇ. ಎಸ್ಪೆಷಲಿ ನನ್ನ ಕೋಚಿಗ್ ನಾ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರ ಅವ್ರು ಇನ್ಸಿಸ್ಟ್ ಮಾಡಿದ್ರಂತ ನಾ ಅವಳಿಗೆ ಸ್ಟಾರ್ಟ್ ಮಾಡಿದೆ. ಅದರ್ವೈಸ್ ನಾ ಬರೇ ವೇಟ್ ರೆಡ್ಯೂಸ್ ಮಾಡಕ್ ಅಷ್ಟೇ ಅಂತ ತಿಳ್ಕೊಂಡಿದ್ದೆ. ಯಾವಾಗ ನಾ ಕಮ್ಯುನಿಟಿ ಜಾಯ್ನ್ ಆಗ ಸ್ಟಾರ್ಟ್ ಮಾಡಿದೆ, ಅದು ಕಮ್ಯುನಿಟಿ ಜಾಯ್ನ್ ಆಗೋದು ಕೂಡ ನನ್ ಮಗಳಿಂದಾನೆ. ಅವಳು ಹಚ್ಕೊಂಡ್ ಕೂಡ್ತಾ ಇದ್ಲು, ನಾನು ಏನ್ ಅದ್ನೇನ್ ಕೇಳೋದ್ ಬಿಡಂತಿದ್ದೆ. ಅದಕ್ಕೆ ಹಚ್ಕೊಂಡ್ ಕೂಡ್ತಾ ಇದ್ಲು, ಕಿವಿ ಒಳಗ ಅವೆಲ್ಲ ಹೋಗ್ತಾ ಇದ್ವು. ನೀವ್ ಹೇಳೋದೆಲ್ಲ ಯಾವಾಗ ಅವ್ ನೀವು ಎಲ್ಲ ಹೇಳೋದನ್ನ ಕೇಳ್ಕೊಳಕ್ ಸ್ಟಾರ್ಟ್ ಮಾಡಿದೆ, ಅವಾಗ ನಾನು ಇದನ್ನ ಬಿಡಬಾರ್ದು, ಸಾಯುವರೆಗೆ ಇದನ್ನ ಫುಡ್ ನಾನು ಕನ್ಸ್ಯೂಮ್ ಮಾಡ್ಬೇಕು ಅನ್ನೋದನ್ನ ಡಿಸೈಡ್ ಮಾಡಿ ಈ ಕಮ್ಯುನಿಟಿ ಒಳಗ ಉಳ್ಕೊಂಡೆ. ನಾನು ಇವನ್ ಟುಡೇ ನಾನಾತು ನನ್ ಮಗಳಾತು ಕಂಟಿನ್ಯೂಸ್ ವಿದೌಟ್ ಬ್ರೇಕ್ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಥ್ಯಾಂಕ್ ಯು ದಿ ಕಮ್ಯುನಿಟಿ ಕೋಚ್ ಅಂಡ್ ದಿಸ್ ಸಿಸ್ಟಮ್ಸ್. ಸೂಪರ್ ಲಿಖಿತ, ಸೂಪರ್. ಹೆಂಗ ಅನ್ಸುತ್ತೆ ಮೇಡಮ್? ಪ್ರಾಕ್ಟೀಸ್ ಈಸಿ ಇದೆಯಾ, ಕಷ್ಟ ಇದೆಯಾ ನಮ್ ಜೊತೆ ಇರೋದು? ಭಾರಿ ಈಸಿ ಐತಿ ಮೇಡಮ್, ಎಲ್ಲಾ ರೀತಿ ಈಸಿ ಇದೆ. ಯಾಕಂದ್ರೆ ಟಿಫಿನ್ಗೆ ಮುಂಜಾನೆ ಟಿಫಿನ್ ಮಾಡಂಗಿಲ್ಲ ನಾವೀಗ. ಮಧ್ಯಾಹ್ನ ಊಟ ಒಂದ್ ಪ್ರಿಪೇರ್ ಮಾಡ್ಕೊಂಡ್ ಊಟ ಮಾಡಿದ್ರೆ ಸಾಕು. ಮಾರ್ನಿಂಗ್ ಈವ್ನಿಂಗ್ ಫುಡ್ ಅಂತೂ ನಮ್ದು ಇದೆ ಪರ್ಫೆಕ್ಟ್ ಫುಡ್. ಎಷ್ಟು ಬ್ಯಾಲೆನ್ಸ್ಡ್ ಐತಿ ಫುಡ್ ಅಂತಂತಂದ್ರೆ, ನಾವು ಏನಾರ ನಾವು ತಿಂದ್ರ ಸಹಿತ ಅಂದ್ರ ಅಳತಿ ಮಾಡಿ ತಿನ್ನಾಕ ಆಗಂಗಿಲ್ಲ ನಮ್ಗೆ. ಬಟ್ ಈ ಫುಡ್ ಕರೆಕ್ಟ್ ಅಳತಿ ಮಾಡಿ ನಮ್ಗೊಂದ್ ಕ್ವಾಂಟಿಟಿ, ಹೊಟ್ಟಿನೂ ಫುಲ್ ಆಗ್ತೈತಿ, ಮನ್ಸಿಗೂ ಶಾಂತಿ ಇರ್ತೈತಿ, ಹ್ಯಾಪಿಯಾಗಿ ಲೈಫ್ ಲೀಡ್ ಮಾಡ್ಬೇಕಂತಂದ್ರೆ ಕಮ್ಯುನಿಟಿ, ಫುಡ್, ಕೋಚ್ ಎಲ್ಲರೂ ಬೇಕು. ಸೂಪರ್ ಸೂಪರ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ವಂಡರ್ಫುಲ್ ರಿಸಲ್ಟ್. ಅವ್ರದ್ದು ಫೋಟೋ ಇದ್ರೆ ಶೇರ್ ಮಾಡಿ. ಫೋಟೋ ನಾನು ಕಾಲೇಜ್ ಮಾಡಿ. ಓಕೆ, ಎಸ್. ನಮಸ್ತೆ ಮೇಡಮ್. ಮೇಡಮ್ ಹೇಳಿ ಮೇಡಮ್, ನೀವು ಯಾವ ಊರಿಂದ, ನಿಮ್ ಬ್ಯಾಕ್ ಗ್ರೌಂಡ್ ಹೇಳಿ. ನಿಮಗೆ ಈ ಸಿಸ್ಟಮ್ಗೆ ಬರೋಕ್ಕಿಂತ ಮುಂಚೆ ಏನ್ ಪ್ರಾಬ್ಲಮ್ ಇತ್ತು, ಈಗೆಲ್ಲ ಏನ್ ಬೆಟರ್ ಮಾಡ್ಕೊಂಡ್ರಿ? ಸರಿ ಮೇಡಮ್. ಗುಡ್ ಈವ್ನಿಂಗ್ ಮೇಡಮ್. ಗುಡ್ ಈವ್ನಿಂಗ್ ಆಲ್. ನನ್ನ ಹೆಸರು ಮನುಬಾಯಿ ಅಂತೇಳಿ, ನಾನು ಗುಲ್ಬರ್ಗದಿಂದ ಕನೆಕ್ಟ್ ಆಗಿದ್ದು. ನಂದು ಏಜ್ ಬಂದು 63 ರನ್ನಿಂಗ್ ಇದೆ ಮೇಡಮ್. ನಾ ರಿಟೈರ್ಡ್ ಆಗಿ 2 ವರ್ಷ ಆಯ್ತು. ಬ್ಯಾಕ್ ಗ್ರೌಂಡ್ ಸೀನಿಯರ್ ನರ್ಸಿಂಗ್ ಆಫೀಸರ್ ಅಂತೇಳಿ. ನಾನು ಈ ಒಂದು ಕಮ್ಯುನಿಟಿಗೆ ಜಾಯ್ನ್ ಆಗ್ಬೇಕಾಗಿದ್ದ ಕಾರಣ ಏನಂತಂದ್ರೆ, ನಂದು ಓವರ್ ವೇಟ್ ಇತ್ತು ಮೇಡಮ್. ಅದ್ರ ಸಲುವಾಗಿಂತ ಬಂದಿದ್ದು. ಜೊತೆಗೆ ಥೈರಾಯ್ಡ್ ಇತ್ತು, ಕೊಲೆಸ್ಟ್ರಾಲ್ ಇತ್ತು, ಮತ್ತೆ ಅಲರ್ಜಿಕ್ ಅಸ್ತಮಾ ಇತ್ತು, ಮತ್ತೆ ಆರ್ಥ್ರೈಟಿಸ್ ಇತ್ತು, ಗ್ಯಾಸ್ಟ್ರೈಟಿಸ್, ಮತ್ತೆ ಎಸಿಡಿಟಿ, ಮತ್ತೆ ಹೆಮರೈಡ್ಸ್, ಇವೆಲ್ಲ ಪ್ರಾಬ್ಲಮ್ ಇತ್ತು ಮೇಡಮ್. ಇವೆಲ್ಲ ಪ್ರಾಬ್ಲಮ್ಸ್ ಗಳಿಗೋಸ್ಕರ ಜಾಯಿನ್ ಆಗಿದ್ದು. ಬಂದು ನಾನು ಈ ಒಂದು ಸಿಸ್ಟಮ್ ಒಳಗೆ ಕೂತು ಏನ್ ಎಕ್ಸ್ಪರ್ಟ್ ಕೋಚ್ಗಳು ಹೇಳ್ಕೊಡ್ತಾ ಇದಾರೆ ಅದನ್ನ ಫಾಲೋ ಮಾಡ್ತಾ ಹೋಗೋದ್ರಿಂದ ನಂದು 1 ತಿಂಗಳಲ್ಲಿ ನಂದು ಈ ಒಂದು ಥೈರಾಯ್ಡ್ ಅನ್ನೋದು ನಾರ್ಮಲ್ ಸ್ಟೇಜಿಗೆ ಬಂತು ಮೇಡಮ್. ಅಂದ್ರೆ ನಂದು ಹೈಪೋ ಇತ್ತು, 25 mg ಕೊಡ್ತಾ ಇದ್ದಿದ್ದು. 1 ತಿಂಗಳಲ್ಲಿ ನಾನು ಹೋಗಿ ಬ್ಲಡ್ ಟೆಸ್ಟ್ ಮಾಡಿಸಿದಾಗ ನಾರ್ಮಲ್ ಇದೆ ಅಂತಂದ್ರು. ನಾನು ಇಮಿಡಿಯೇಟ್ ಆಗಿ ಹೋಗಿ ನಮ್ ಫಿಸಿಷಿಯನ್ ಕೇಳಿದ ತಕ್ಷಣ ಅವ್ರು ಏನಂದ್ರು, ಇಲ್ಲ ನೀವು ಟ್ಯಾಬ್ಲೆಟ್ ತಗೊಳ್ತಾ ಇದ್ದೀರಲ್ಲ, ಅದಕ್ಕೆ ನಾರ್ಮಲ್ ತೋರಿಸ್ತದದು, ಲೈಫ್ ಲಾಂಗ್ ತಗೊಳ್ಳೋದಿರ್ತದೆ ಇದು ಅಂತ ಹೇಳಿ. ಇಲ್ಲ ಸರ್, ಆತರ ಇಲ್ಲ, ನನ್ಗೆ ನಾರ್ಮಲ್ ಸ್ಟೇಜ್ ಬಂದಿದೆ, ನನ್ಗೆ ರಿಸಲ್ಟ್ ಕೊಡ್ತಾ ಇದೆ ಅಲ್ಲ ಅಂತ ಹೇಳಿದ್ರೆ, ಅವ್ರು ಏನ್ ಹೇಳಿದ್ರು, ನಿಮ್ಗೆ ಅಷ್ಟು ಇದಿತ್ತು, ಕಾನ್ಫಿಡೆನ್ಸ್ ಇತ್ತು ಅಂದ್ರೆ ಒಂದು ಹಾಫ್ ಟ್ಯಾಬ್ಲೆಟ್ ತಗೊಂಡ್ ನೋಡಿ ಮೇಡಮ್ ಅಂತ ಹೇಳಿದ್ರು. ಸೊ ಹಾಫ್ ಟ್ಯಾಬ್ಲೆಟ್ ತಗೊಂಡೆ ಮೇಡಮ್. 1 ತಿಂಗಳು ತಗೊಂಡ್ ಮತ್ತೆ ಟೆಸ್ಟ್ ಮಾಡಿಸಿದೆ, ಅವಾಗ್ಲೂ ನಾರ್ಮಲ್ ಬಂತು. ಮತ್ತೆ 1 ತಿಂಗಳು ಟೋಟಲಿ ಬಿಟ್ಟು ನೋಡಿ ಮೇಡಮ್ ಅಂತಂದ್ರು. 1 ತಿಂಗಳು ಟೋಟಲಿ ಬಿಟ್ಟು ನೋಡಿದೆ. ಆ 1 ತಿಂಗಳು ಟೋಟಲಿ ಬಿಟ್ಟು ನೋಡ್ಬೇಕಾದ್ರೇನೆ
ಇನ್ನು ಕೊಲೆಸ್ಟ್ರಾಲ್ ಹೈ ಇತ್ತು ಅಂತ ಹೇಳಿದ್ನಲ್ಲ, ಅದು ಕೂಡ ರಿಸಲ್ಟ್ ಬಂದಿತ್ತು ಮೇಡಮ್, ನಾರ್ಮಲ್ ಸ್ಟೇಜ್ ಬಂದ್ಬಿಟ್ಟಿತ್ತು. ಸೊ ಎರಡು ಒಟ್ಟಿಗೆ ಬಂದಿದೆ ನಂದು. ಆಮೇಲೆ ವಿತಿನ್ 6 ಮಂತ್ ಅಲ್ಲಿ ನಂದು ಅಲರ್ಜಿಕ್ ಅಸ್ತಮಾ ಅಂತ ಹೇಳಿದ್ನಲ್ಲ, ಏನೇ ತಿಂದ್ರು ಕೂಡ ನನಗೆ ಇಮಿಡಿಯೇಟ್ ಆಗಿ ವೀಸಿಂಗ್ ಸ್ನೀಸಿಂಗ್ ಬರ್ತಾ ಇತ್ತು. ಮತ್ತೆ ತುಟಿಗಳು ಮತ್ತೆ ಕೈ ಉಗುರುಗಳ ಹತ್ರ ಎಲ್ಲ ಬ್ಲೂನೆಸ್ ಬರ್ತಾ ಇತ್ತು ಮೇಡಮ್. ನನಗೆ ಆಕ್ಸಿಜನ್ ಇದಾಗ್ತಾ ಇತ್ತು ನನಗೆ, ಹಾಗಾಗಿ ತುಂಬಾ ತ್ರಾಸ ಆಗ್ತಾ ಇತ್ತು ನನಗೆ. ಎಷ್ಟೋ ಸಲ ಡ್ಯೂಟಿ ಮಾಡ್ಬೇಕಾದ್ರೂ ಕೂಡ ಆಕ್ಸಿಜನ್ ಒಂದೊಂದ್ಸಲ ಹಚ್ಕೊಳ್ತಿದ್ದೆ. ಎಮರ್ಜೆನ್ಸಿ ವಾರ್ಡಿಗೆ ಹೋಗಿ ಒಂದ್ 10 ನಿಮಿಷ ಆದ್ರೂ ಹಚ್ಕೊಂಡ್ರೆ ಡ್ಯೂಟಿ ಮಾಡ್ತಾ ಇದ್ದಿದ್ದು ನಾನು. ಸೊ ಆ ಪ್ರಾಬ್ಲಮ್ ಇಂದಲೂ ನಾನು ಹೊರಗೆ ಬಂದೆ. ಮತ್ತೆ ಆರ್ಥರೈಟಿಸ್ ಅಂತ ಹೇಳಿದ್ನಲ್ಲ, ಕೂತ್ರೆ ಎದ್ದಳಕ್ ಬರಲ್ಲ, ಎದ್ರೆ ಕೂಡಕ್ ಬರಲ್ಲ, ನಡಿಲಿಕ್ ಬರಲ್ಲ, ತುಂಬಾ ತ್ರಾಸು. ಓವರ್ ವೆಯ್ಟ್ ಜೊತೆಗೆ ಮೊಳಕಾಲ್ ನೋವು, ತುಂಬಾ ಕಷ್ಟ ಅನಿಸ್ತಾ ಇತ್ತು. ಮತ್ತೆ ಆ ಒಂದು ಪ್ರಾಬ್ಲಮ್ ಇಂದಲೂ ಹೊರಗೆ ಬಂದೆ ಮೇಡಮ್. ವಿತ್ 6 ಮಂತ್ ಅಲ್ಲಿ ನಂದು ಟೋಟಲಿ ನಾನು ಈಗ ಏನೇನು ಸಮಸ್ಯೆಗಳು ಹೇಳಿದೆ ಅದೆಲ್ಲವೂ ಸಾಲ್ವ್ ಆಯ್ತು ಮೇಡಮ್. ಜೊತೆಗೆ 20 kg ವೆಯ್ಟ್ ಕೂಡ ಕಮ್ಮಿ ಆಯ್ತು ಮೇಡಮ್. ಕಮ್ಮಿ ಆದ್ಮೇಲೆ ನಾನು ಬಹಳ ಅಂದ್ರೆ ಬಹಳ ಹ್ಯಾಪಿಯಾಗಿ ಹೆಲ್ದಿಯಾಗಿ ಲೈಫ್ ಲೀಡ್ ಮಾಡ್ತಾ ಇದ್ದೀನಿ. ತುಂಬಾ ಖುಷಿ ಅನಿಸ್ತದೆ ಮೇಡಮ್. ಇದು ಒಂದು ಈ ಸಿಸ್ಟಮ್ ನನಗೆ ಸಿಕ್ಕಿರೋದು ಒಂಥರ ಸ್ವರ್ಗದಲ್ಲಿ ತೇಲಾಡ್ದಂಗ ಅನಿಸ್ತದೆ ನಿಜವಾಗ್ಲೂ ಅನ್ಬೇಕಂದ್ರೆ. ಮೇಡಮ್ ಲಿಖಿತ ಮೇಡಮ್ ಅವರು ಅವ್ರಿಗೆ ಕೇಳಿದ್ರಿ ನೀವು ಇದು ಕಷ್ಟ ಅನಿಸ್ತದ ಅಥವಾ ಏನ್ ಈಸಿ ಅನಿಸ್ತದ ಅಂತೇಳಿ. ಕಷ್ಟ ಅನ್ಲಿಕ್ಕೆ ನಾವೇನ್ ಇಲ್ಲಿ ಕುಯ್ಯೋದು ಹೆಚ್ಚೋದು ಪಿಚ್ಚೋದು ಏನು ಮಾಡಲ್ಲ ಮೇಡಮ್. ಬೆಳಗ್ಗೆ ಎದ್ದು ಜಸ್ಟ್ ಸಿಂಗ್ ತಿರ್ಸ್ಬಿಟ್ರೆ ಆಯ್ತು, ಮುಗ್ದೇ ಹೋಯ್ತು ಕೆಲ್ಸ. ರಾತ್ರಿನೂ ಅಷ್ಟೇ, ಮಧ್ಯಾಹ್ನ ಒಂದ್ ಅಡಿಗೆ ಅದನ್ನು ಇರಬಾರ್ದಿತ್ತೇನೋ ಅಂತ ಒಂದೊಂದ್ಸಲ ಅನ್ನಿಸ್ತದ ನನಗೆ. ಅದು ಇರ್ಬೇಕು, ಅದಿದ್ರೇನೆ ಇದ್ರ ಕೆಲ್ಸ ಗೊತ್ತಾಗೋದು. ನಿಜವಾಗ್ಲೂ ಮೇಡಮ್ ಒಂದೊಂದ್ಸಲ ಹಂಗ ಅನ್ನಿಸ್ತದ. ಕೆಲ್ಸ ಮಾಡಕ್ ಸೋಮಾರಿತನ ಬಂದಾಗ ಅದು ಇರ್ಬಾರ್ದಿತ್ತು, 3 ಟೈಮ್ ಇದೇ ಇದ್ರೆ ಎಷ್ಟು ಚೆನ್ನಾಗಿತ್ತಲ್ಲ, ಮನೇಲಿ ಎಲ್ಲರೂ ಇದೇ ಕುಡ್ಕೊಂಡು ಆರಾಮ್ ಇರ್ತಿದ್ರು ಅಂತ ಅನಿಸ್ತದೆ ಮೇಡಮ್. ಸೊ ನಮ್ ಟೋಟಲಿ ಫ್ಯಾಮಿಲಿ ಮೇಡಮ್, ನ್ಯೂಟ್ರಿಷನ್ ಫ್ಯಾಮಿಲಿ ಎಲ್ಲರೂ ತಗೊಳ್ತೀವಿ. ಮಾರ್ನಿಂಗ್ ಎಲ್ಲರೂ ತಗೊಳ್ತಾರೆ, ನಾನ್ ಮಾತ್ರ SMS ಪ್ಲಾನ್ ಅಲ್ಲಿ ಇದ್ದೀನಿ. ಹ್ಯಾಪಿಯಾಗಿ ಹೆಲ್ದಿಯಾಗಿ ಲೈಫ್ ಲೀಡ್ ಮಾಡ್ತಾ ಇದ್ದೀನಿ ಮೇಡಮ್. ನಾನು ಈ ಒಂದು ಸಿಸ್ಟಮ್ ಮೇಡಮ್ ಹೇಳಿ ಮೇಡಮ್. ಅಕಸ್ಮಾತ್ ಈ ಸಿಸ್ಟಮ್ ಸಿಕ್ಕಿಲ್ಲ ಅಂದಿದ್ರೆ ಏನ್ ಆಗ್ತಿತ್ತು ಇಷ್ಟೊತ್ತಿಗೆ ನಿಮ್ಮ ಮೇಡಮ್ ಮನಸ್ಥಿತಿ? ಸಿಕ್ಲಾರ್ದಕ್ಕೆ ತಂದೆ ತಾಯಿನ ಕಳ್ಕೊಂಡೆ ಮೇಡಮ್ ನಾನು. ಸಿಕ್ಕಿತ್ತಂದ್ರೆ ಕಳ್ಕೊಳ್ತಿರ್ಲಿಲ್ಲ. ಯಾಕಂದ್ರೆ ಏಜ್ ಆಗಿತ್ತು, ಆದ್ರೂ ಕೂಡ ಇನ್ನೂ ಬದುಕ್ತಿದ್ರು ಅನ್ನಿಸ್ತದ. ಇನ್ನೊಂದ್ 10 ವರ್ಷ ಆದ್ರೂ ಬದುಕ್ತಿದ್ರೇನೋ ಇದು ಸಿಸ್ಟಮ್ ಸಿಕ್ಕಿತ್ತು ಅಂದ್ರೆ ಅಂತ ಅನಿಸ್ತದ ಮೇಡಮ್ ನನಗೆ. ಅದು ಎಲ್ಲರಿಗೂ ಸಿಗೋಕೆ ಅದಕ್ಕೆ ಒಂದು ಏನ್ ಮಾಡಿರ್ಬೇಕು? ಅದೃಷ್ಟ ಬೇಕು ಮೇಡಮ್. ಅದೃಷ್ಟ ಇರ್ಬೇಕು, ಬುದ್ಧಿ ನೆಟ್ಟಗಿರ್ಬೇಕು. ಬಟ್ ನಾನ್ ಹೇಳ್ಕೊಳಕ್ ಇಷ್ಟಪಡ್ತೀನಿ, ನನ್ ಬುದ್ಧಿ ನೆಟ್ಟಿಗಿತ್ತು. ಯಾಕಂದ್ರೆ ನಾನು ಒಂದೇ ಸಲ ಕರೆದ ತಕ್ಷಣ ಇಮಿಡಿಯೇಟ್ ಹೋಗಿದ್ದೀನಿ ಮೇಡಮ್. ನಾನು ಎಲ್ಲ ಸತಾಯಿಸ್ಕೊಂಡು ಹೋಗಿಲ್ಲ, ಯಾಕಂದ್ರೆ ನಾನು ಅಷ್ಟು ಒಂದು ತೊಂದರೆಯಿಂದ ಬಳಲ್ತಾ ಇದ್ದೆ ಮೇಡಮ್. ನಾನು ಯಾವ್ದಾದ್ರು ನನ್ಗೊಂದು ಇವೆಲ್ಲ ಪ್ರಾಬ್ಲಮ್ ಇಂದ ನಾನು ಸಾಲ್ವ್ ಆಗಿ ಹೊರಗ್ ಬರ್ಬೇಕು ಅನ್ನೋದು ನನ್ನ ತಲೆಯಾಗಿತ್ತು. ಸೊ ದೇವ್ರ ಆಶೀರ್ವಾದನೂ ಇತ್ತು ನನಗೆ ಇಮಿಡಿಯೇಟ್ ಆಗಿ ಇದೊಂದು ಸಿಸ್ಟಮ್ ಸಿಕ್ತು ಮೇಡಮ್. ನಾನ್ ಜಾಯ್ನ್ ಆದೆ. ನಂದು ಎಲ್ಲಾ ಒಂದು ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ಕೊಂಡೆ ಹ್ಯಾಪಿಯಾಗಿ ಹೆಲ್ದಿಯಾಗಿ ಲೈಫ್ ಲೀಡ್ ಮಾಡ್ತಾ ಇದ್ದೀನಿ. ನನ್ನ ಒಂದು ಈ ಸಿಸ್ಟಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ, ನನ್ನ ಕೋಚಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಸ್ಪೆಷಲ್ ಥ್ಯಾಂಕ್ಸ್ ಅನಿತಾ ಮೇಡಮ್, ಸಂಜು ಸರಿಗೆ ಮೇಡಮ್. ಸೂಪರ್ ಮೇಡಮ್, ಸೂಪರ್. ನಿಮ್ದು ಒಂದು ಬಿಫೋರ್ ಆಫ್ಟರ್ ಫೋಟೋ ಹಾಕ್ಬಿಡಿ ಹಂಗೇನೆ. ಸರಿ ಮೇಡಮ್, ಹಾಕ್ತೀನಿ. ಎಸ್, ನೆಕ್ಸ್ಟ್ ಚೆನ್ನಮ್ಮ ಮೇಡಮ್ ರೆಡಿ ರೀ? ಎಸ್ ಚೆನ್ನಮ್ಮ ಮೇಡಮ್, ಗುಡ್ ಈವ್ನಿಂಗ್. ಇದ್ರಲ್ಲ ಚೆನ್ನಮ್ಮ ಮೇಡಮ್, ಎಲ್ಲೋದ್ರಿ? ವಿಡಿಯೋ ಆನ್ ಮಾಡ್ಕೋಬೇಕೆಲ್ಲ. ಮಂಜುಷಾ, ಚೆನ್ನಮ್ಮ ಮೇಡಮ್. ಎಸ್ ಸರ್, ನಮಸ್ತೆ ಸರ್. ನಮಸ್ಕಾರ ಮೇಡಮ್. ನಮಸ್ತೆ ಸರ್, ಹೇಳಿ ಸರ್. ನೀವು ಯಾವ ಊರಿಂದ ಈ ಸಿಸ್ಟಮ್ಗೆ ಬರೋಕೆ ಕಾರಣ ಏನು? ಈಗ ಏನೆಲ್ಲ ಚೆನ್ನಾಗಿ ಮಾಡ್ಕೊಂಡಿರಿ? ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ರಾಘವೇಂದ್ರ ಕುಲಕರ್ಣಿ. ನಾನು ಬೆಳಗಾವಿ ಡಿಸ್ಟ್ರಿಕ್ಟ್ ಇಂದ ಜಾಯ್ನ್ ಆಗಿದ್ದು. ನನ್ಗೆ ಇವಾಗ 45 ವಯಸ್ಸು. ನಾನು ಬ್ಯಾಕ್ಗ್ರೌಂಡ್ ಬಂದ್ಬಿಟ್ಟು ಹಾರ್ಡ್ವೇರ್ ಎಲೆಕ್ಟ್ರಿಕಲ್ ಶಾಪ್ ಓನರು.
ಈ ಸಿಸ್ಟಮ್ ಬರೋದಕ್ಕೆ ಕಾರಣ ಏನಪ್ಪಾ ಅಂತಂದ್ರ ನಾನು ದಿನಂಪ್ರತಿ ಸುಮಾರಾಗಿ 10-12 ಗಂಟೆ ನಾನು ಕೆಲಸ ಮಾಡ್ತಿದ್ದೀನಿ ಡೈಲಿ. 10-12 ಗಂಟೆ ಹೆಂಗಿರ್ತಿತ್ತು ಅಂದ್ರೆ 8 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ನಂದು ವರ್ಕ್ ಶೆಡ್ಯೂಲ್ ಇರ್ತಿತ್ತು. ಸೊ ಈ ಶೆಡ್ಯೂಲ್ದಾಗ ಏನಾಗ್ತಿತ್ತು ಅಂದ್ರೆ ನಂದು ಯಾವುದೇ ಊಟ ತಿಂಡಿ ಯಾವುದು ಸರಿಯಾದ ಟೈಮ್ಗೆ ಆಗದೆ ಇದ್ದಿದ್ರಿಂದ ಏನಾಗ್ತಿತ್ತು ಅಂದ್ರೆ ಮೊದಲೇದಾಗಿ ನಾನು ಓವರ್ ವೇಟ್ ಆಗಿದ್ನಿ. ಎರಡನೇ ನನ್ನ ಗ್ಯಾಸ್ಟ್ರಿಕ್ ಸಮಸ್ಯೆ ಸ್ಟಾರ್ಟ್ ಆಗಿತ್ತು. ಆಮೇಲೆ ಕೂತಲ್ಲೇ ಕುಂಡಿರ್ತಿದ್ವಿ ಅನ್ನೋತ್ಲೆ ನನ್ನ ಜಾಯಿಂಟ್ ಪೇನ್ಗಳು ಸ್ಟಾರ್ಟ್ ಆಗಿದ್ದು. ಎಸ್, ಮ್ಯೂಟ್ ಆಗಿದ್ದಾರೆ ಮೇಡಮ್. ಎಸ್, ಇಷ್ಟೊತ್ತು ಶೇರ್ ಮಾಡಿದ್ರಲ್ಲ ಮನುಬಾಯಿ ಮೇಡಮ್ ಅವ್ರದ್ದು. ನೋಡಿ ಹೊಟ್ಟೆ ಹೆಂಗಿದೆ ಅಲ್ರಿ. ಬಾ ಆಂಟಿಯಿಂದ ಹುಡುಗಿ ಸೂಪರ್, ನೈಸ್ ನೈಸ್ ಟ್ರಾನ್ಸ್ಫಾರ್ಮೇಶನ್. ಎಸ್, ಹೇಳಿ ಸರ್, ಕಂಟಿನ್ಯೂ. ಎಸ್ ಮೇಡಮ್, ಅದೇ ನಾನು ಹೇಳದಲ್ಲ, ನಂದು ಈ ಲೈಫ್ ಸ್ಟೈಲ್ ಚೆನ್ನಾಗಿಲ್ದೇ ಇರೋದ್ರಿಂದ ನಂದು ಓವರ್ ವೇಟ್ ಆಗಿದ್ನಿ. ಆಮೇಲೆ ಜಾಯಿಂಟ್ ಪೇನ್ ಸ್ಟಾರ್ಟ್ ಆಗಿದ್ದು. ಆಮೇಲೆ ಏನಂತರ ಗ್ಯಾಸ್ಟ್ರಿಕ್ ಸಮಸ್ಯೆ ಸ್ಟಾರ್ಟ್ ಆಗಿತ್ತ. ಆಮೇಲೆ ನನ್ಗೆ ಇನ್ನೊಂದು ಏನಪ್ಪಾ ಅಂತಂದ್ರ ಸ್ಟಾರ್ಟ್ ಆಗಿತ್ತು. ಸೌಂಡ್ ಏನ್ರಿ ಅನ್ಶೇರ್ ಮಾಡಿ ಮೇಡಮ್ ಇದು. ಮನು ಮೇಡಮ್. ಎಸ್, ಥ್ಯಾಂಕ್ ಯು. ಓಕೆ, ಅದೇ ಹೇಳಿದೆ ನಾನು, ಕೇರ್ ಪಾಲ್ ಸ್ಟಾರ್ಟ್ ಆಗಿತ್ತು. ಆಮೇಲೆ ಏನಾಗ್ತಿತ್ತು ಅಂದ್ರೆ ದಿನಂಪೂರ್ತಿ ನಾನು ಸುಮಾರಾಗಿ ನನ್ನೆಲ್ಲ ಕೊಡೋ ತಗೊಂಡು ವಾರಗಳು ಇರ್ತಿದ್ದು. ಡೈಲಿ ನಾನು 10-12 ಗಂಟೆ ನಾನು ಇಲ್ಲ 10-15 ಕಾಫಿ ಕೇಟಿ ಬೋರ್ಮಿಟಾ ಅಂತ ಹೇಳಿ ಕುಡಿತಿದ್ನಿಲ್ಲ. ಸೌಂಡ್ ಏನು ಬರಲಿದೆ ನೋಡಿ ಮೇಡಮ್. ಯಾರು ಮೀಟ್ ಮಾಡ್ಕೋಬೇಡಿ. ಇಲ್ಲ ಸರ್, ಹೇಳಿ. ಹೌದಲ್ಲ, ಓಕೆ, ಏನೋ ಡಿಸ್ಟರ್ಬೆನ್ಸ್ ಬಂತ. ಓಕೆ, 10-12 ಕಾಫಿ ಕೇಟಿ ಕುಡಿತಿದ್ನಿ. ಹಿಂಗಾಗಿ ಏನಾಗ್ತಿತ್ತಮ್ಮ ಅಂತಂದ್ರ ಸ್ಕಿನ್ ಡ್ಯಾಮೇಜಸ್ ಆಗಿತ್ತು, ಹೇರ್ ಫಾಲ್ ಸ್ಟಾರ್ಟ್ ಆಗಿತ್ತು, ಸಾಕಷ್ಟು ಸಮಸ್ಯೆಗಳು ಬರ್ತಿದ್ದು. ಆಮೇಲೆ ಫುಡ್ ಪಾಯ್ಸನಿಂಗ್ ಆಗ್ತಿತ್ತು. ಫುಡ್ ಪಾಯ್ಸನಿಂಗ್ ಹೆಂಗಂದ್ರೆ ಡೈಲಿ ಮಧ್ಯಾಹ್ನ ನಾನೇನು ಊಟ ಮಾಡ್ತಿದ್ನಿ, ಊಟ ಮಾಡಿ ಒಂದು 5 ನಿಮಿಷದಾಗ ನನ್ನ ಮೈ ತುಂಬೆಲ್ಲ ಕಡೆದಾಗ ಯಾವ ರೀತಿ ಬೊಬ್ಬೆಗಳು ಆಗ್ತಿದ್ದಿಲ್ಲ ಆ ರೀತಿ ಬೊಬ್ಬೆಗಳೆಲ್ಲ ಮೈ ತುಂಬ ಹೇಳ್ತಿದ್ವು. ಸೊ ಸುಮಾರಾಗಿ ನಾನು ತುಂಬ ತನಕ ಹಾಸ್ಪಿಟ್ಲ್ ಹೋದ್ವಿ, ಏನ್ ಈ ಸಮಸ್ಯೆ ಆಗ್ತದೆ ಅಂತ ಹೇಳಿ ನಾನು ಕೇಳ್ಕೊಂಡು ಬಂದಿದ್ನಿ. ಸೊ ಅದು ಕೂಡ ಅಲ್ಲಿ ಗೊತ್ತಾಗಿರ್ಲಿಲ್ಲ. ಅಮೇಜಿಂಗ್ ಏನಪ್ಪಾ ಅಂದ್ರೆ ಈ ಸಿಸ್ಟಮ್ ನನಗ ನನ್ನ ಫ್ರೆಂಡ್ ಪರಿಚಯ ಆಗಿದ್ದ. ಪರಿಚಯ ಆದ ನಂತರ ನನಗೆ ರೆಫರ್ ಮಾಡಿದ್ನಪ್ಪ ಅಂದ್ರೆ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ರೆಫರ್ ಮಾಡಿದ್ರು. ಆ ರೆಫರ್ ಮಾಡಿದ್ರಿಂದ ಏನಾಯ್ತಂದ್ರೆ ಫಸ್ಟ್ ಡೇ ನನ್ನ ಎಕ್ಸ್ಪೀರಿಯನ್ಸ್ ಏನಪ್ಪಾ ಅಂತಂದ್ರ ಹೌದು ನಾನು ನಾಷ್ಟಾ ನನಗೆ ಸರಿಯಾಗಿ ಮಾಡಕ್ಕಾಗಿಲ್ಲ. ಸೊ ಒಂದ್ಸಾರಿ ನಾನು ನೋಡೋಣ ಅಂತ ಅನ್ಕೊಂಡಾಗ ಸೊ ಹೋಗಿ ನನಗೆ ನಾ ಫಸ್ಟ್ ಡೇ ನನ್ಗೆ ಬ್ರೇಕ್ಫಾಸ್ಟ್ ನಾನು ಯೂಸ್ ಮಾಡಿದ ನಂತರ ನನಗೆ ಭಾಳ ಚೆನ್ನಾಗಿ ಏನ್ ಅನ್ಸಿದಪ್ಪ ಅಂದ್ರೆ ಆ ದಿನ ಫುಲ್ ಆಗಿ ನಾನು ಆಕ್ಟಿವ್ ಆಗಿದ್ನಿ. ಸೊ ದಿನಂಪ್ರತಿ 10-15 ಕಾಫಿ ಕೇಟಿ ಬೋರ್ಮಿಟಾ ಕುಡಿತಿದ್ನಿ ಅಂತಿದ್ನ. ಆ ದಿನ ನಾನು ಯಾವುದೇ ಬೋರ್ಮಿಟಾ ಕಾಫಿ ಟೀ ಈ ತರ ನಾನು ಕುಡಿಲಿಲ್ಲ. ಸೊ ನನ್ಗೆ ಸರ್ಪ್ರೈಸ್ ಏನಾಯ್ತಪ್ಪ ಅಂದ್ರೆ ನಾ ಬೇರೆಯವ್ರು ಕುಡಿಸಿನಿ, ನಾನು ಕುಡಿಲಿಲ್ಲ. ಅಮೇಜಿಂಗ್ ಅನಿಸ್ತು. ಸಾಯಂಕಾಲ ತನಕ ಫುಲ್ ಆಕ್ಟಿವ್ ಇದ್ನಿ, ರಾತ್ರಿ ಚೆನ್ನಾಗಿ ನಿದ್ದೆ ಇತ್ತು, ಮುಂಜಾನೆ ಎದ್ದು ಬಹಳ ಹ್ಯಾಪಿ ಆಗಿದ್ನಿ, ಬಾಡಿ ಎಲ್ಲ ಲೈಟ್ ಫೀಲ್ ಅನ್ಸಕಿತ್ತು. ನನಗೆ ಅನ್ಸಿದ್ದು ಏನಂತಂದ್ರ ಒಂದು ದಿವಸ ಇಷ್ಟು ಚೆನ್ನಾಗಿ ನನಗೆ ಅನಿಸ್ತಾರೆ, ಇದನ್ನ ನಾನು ಕಂಟಿನ್ಯೂ ಯಾಕೆ ಮಾಡಬಾರ್ದು ಅನ್ಕೊಂಡಾಗ ಸುಮಾರಾಗಿ ಇಲ್ಲಿ ಏನ್ ಹೇಳ್ಕೊಡ್ತಾರ ಮುಂಜಾನೆ ಮತ್ತೆ ಸಾಯಂಕಾಲ ಇದನ್ನ ಕರೆಯಾಗಿ ನಾನು ಫಾಲೋ ಅಪ್ ಮಾಡಿ 1 ತಿಂಗಳ ಪ್ರಾಕ್ಟೀಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರಿ ನಾನು. ಅಮೇಜಿಂಗ್ ಮೊದಲೇ 7 ದಿವಸ ನನಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಕಡಿಮೆ ಆಗಿತ್ತು, ಜಾಯಿಂಟ್ ಪೇನ್ ಸಮಸ್ಯೆ ಕಡಿಮೆ ಆಗಿತ್ತು. ಆಮೇಲೆ ನಾನು ಪ್ರತಿ ದಿವಸ 3 ಟ್ಯಾಬ್ಲೆಟ್ಗಳು ತಗೋತಿದ್ನಿ. ಅದು ನನ್ನ 10 ಡೇಸ್ ಆಗಲ್ಲ, ನಂದು 5 ವರ್ಷದ ಅಲರ್ಜಿ ಕೂಡ ಕಡಿಮೆ ಆಗಿತ್ತು. ಬಹಳ ಖುಷಿ ಆಗ್ಬಿಟ್ಟೆ ನಾನು, ಇಷ್ಟು ಚೆನ್ನಾಗಿ ಆಗಿರ್ಲಿಲ್ಲ ಅಂತ ಅನ್ಕೊಂಡು ಇದನ್ನ ಚೆನ್ನಾಗಿ ಕಂಟಿನ್ಯೂ ಮಾಡಿದಾಗ 1 ತಿಂಗಳಿಗೆ ನಾನು 6 kg ತೂಕ ಕಡಿಮೆ ಮಾಡ್ಕೊಂಡಿದ್ನಿ, 3 ಇಂಚ್ ಹೊಟ್ಟೆ ಸುತ್ತಳತೆ ಕಡಿಮೆ ಮಾಡ್ಕೊಂಡಿದ್ನಿ. ಇದನ್ನೇ ಚೆನ್ನಾಗಿ ನಾನು 90 ಡೇಸ್ ಪ್ರಾಕ್ಟೀಸ್ ಮಾಡಿದಾಗ ಏನಪ್ಪಾ ಅಂತಂದ್ರ 16 kg ತೂಕ ಕಡಿಮೆ ಮಾಡ್ಕೊಂಡಿದ್ನಿ, 6 ಇಂಚ್ ಸುತ್ತಳತೆ ಕಡಿಮೆ ಮಾಡ್ಕೊಂಡಿದ್ನಿ. ಸೊ ಬಹಳ ಬೆಟರ್ ಫೀಲ್ ಆಗಿದ್ನಿ. ಮತ್ತೆ ನಂದು ಸ್ಕಿನ್ ಇಂಪ್ರೂವ್ಮೆಂಟ್ ಆಗಿತ್ತು. ಹೇರ್ ಫಾಲ್ ಅವತ್ತೇನ್ ಸ್ಟಾಪ್ ಆಗಿದ್ ನನಗೆ, ಅಷ್ಟೇ ಹೇರ್ ಅದಾವ. ಡಿಫಾಲ್ಟ್ ಈ ಕಮ್ಯುನಿಟಿ ನನಗೆ ಏನಾದ್ರು ಸಿಕ್ಕಿರ್ಲಿಲ್ಲಪ್ಪ ಅಂತಂದ್ರೆ ಇವತ್ತು ನಾನು ಹೆಂಗ್ ಆಗ್ತಿದ್ನಿ ಗೊತ್ತಿಲ್ಲ. ಯಾಕಂದ್ರೆ ಬಹಳ ಜನ ಬೋಲ್ಡ್ ನೋಡ್ತೀನಿ ನಾನು, ಅದೇ ತರ ಆಗ್ತಿದ್ನಿ. ಮತ್ತೆ ಅಮೇಜಿಂಗ್ ರಿಸಲ್ಟ್ ಏನಪ್ಪಾ ಅಂದ್ರೆ ಇವಾಗ ನಾನು ಅವ್ನ ಇತ್ತು ಹೇರ್ಗಳು ಕೂಡ ನನ್ನೆಲ್ಲ ಬ್ಲ್ಯಾಕ್ ಅದಾವು, ಸ್ಕಿನ್ನು ಕೂಡ ನಂದು ಬಹಳ ಚೆನ್ನಾಗೈತಿ. ನಂದು ರಿಸಲ್ಟ್ ಕೂಡ ನಾನು ಶೇರ್ ಮಾಡ್ತೀನಿ ರೀ. ಎಸ್ ಮೇಡಮ್, 1 ಸೆಕೆಂಡ್. ಎಸ್ ಮೇಡಮ್, ಬಹಳ ಹ್ಯಾಪಿ ಆಗಿದ್ದೀನಿ ರೀ ನಾನು. ಯಾಕಂದ್ರ ಕಮ್ಯುನಿಟಿದಿಂದ ನನಗೆ ಬಹಳ ಚೆನ್ನಾಗಿರೋ ಲೈಫ್ ಸಿಕ್ಕದ. ಯಾಕಂದ್ರೆ ಈಗ ನಾನು ಬೇರೆ ನನ್ನ ಫೇಸ್ಬುಕ್ ಫ್ರೆಂಡ್ ಅದು ನೋಡ್ತೀನಿ ಗೊತ್ತಾ, ಯಾವ ರೀತಿ ಅದಾರಪ್ಪ ಅಂತಂದ್ರ ಲೈಫ್ದಾಗ ಎಲ್ಲ ಕಳ್ಕೊಂಡಿಪ್ಪ ಅನ್ನೋ ಹಂಗ ಅದಾರ್ರಿ. ಅಂದ್ರೆ ಈ ಸಿಸ್ಟಮ್ಗೆ ಬಂದಾದ್ಮೇಲೆ ಖುಷಿಯಾಗಿ ಹೆಲ್ದಿಯಾಗಿ ಹ್ಯಾಪಿಯಾಗಿ ಲೈಫ್ ನ ಲೀಡ್ ಮಾಡ್ತಾ ಇದ್ದೀರಿ. ಎಸ್ ಸರ್, ಎಸ್ ಎಸ್ ಮೇಡಮ್. ಈಸಿ ಇದೆಯಾ ಕಷ್ಟ ಇದೆಯಾ ಸರ್? ಮೇಡಮ್ ಇಲ್ಲ, ಬಹಳ ಈಸಿ ಅದ ರೀ. ನಾವ್ ಬಹಳ ಎಲ್ರಿಗೂ ಹೇಳತಿರ್ತೀವಿ ಏನಪ್ಪಾ ಅಂತಂದ್ರ ಈಸಿ ಅದ ರೀ, ಏನ್ ಪ್ರಾಬ್ಲಮ್ ಇಲ್ರಿ. ಯಾಕಂದ್ರೆ ನಾವು ಬಹಳ ಖುಷಿಯಿಂದ ಇರ್ತೀವಿ, ಮುಂಜಾನೆ ಹಿಡ್ಕೊಂಡು ಸಾಯಂಕಾಲ ತನಕ. ನಮ್ಗೆ ಯಾವಾಗ ಎಲ್ಲರೂ ನಮ್ ಜೊತೆ ಜಾಯ್ನ್ ಆಗ್ತಾರಲ್ಲೂ ಇದಾಗಿರ್ತೀವಿ ನಾವ್ರಿ.
ಓ ಇದೇನ್ ಸರ್, ಎಸ್ ಮೇಡಮ್. ಸ್ಕಿನ್ ನೋಡಿ ಹೆಂಗಿದೆ ಅವ್ರದ್ದು. ಎಸ್ ಮೇಡಮ್. ಈ ತರ ನಂದು ಇವಾಗ ಇದು ಫೋಟೋಗಳೆಲ್ಲ ಹೆಂಗಿದೆ ಮೇಡಮ್ ಅಂತಂದ್ರ ಒಂದ್ ಸೆಕೆಂಡ್ ಮೇಡಮ್. ಶೇರ್ ಆಯ್ತು. ಆಗ್ಯದಲ್ರಿ ಮೇಡಮ್? ಓಕೆ. ಇದು ಮೊದ್ಲೇದು ನಂದು ಫಸ್ಟ್ ಮಂತ್ ರಿಸಲ್ಟ್ ರೀ. ಇದು ನಂದು 3 months ರಿಸಲ್ಟ್. ಇವಾಗ ನನಗೆ ಮೊದ್ಲೇ 35ನೇ ವಯಸ್ಸಾಗ ನಾನು ಈ ತರ ಇದ್ನಿ. ಇವಾಗ 45 ವಯಸ್ಸಾಗ ನಾನು ಈ ತರ ಯಂಗ್ ಅಂಡ್ ಎನರ್ಜೆಟಿಕ್ ಆಗ್ಲಕತ್ತೀನಿ ಮೇಡಮ್. ಮತ್ತೆ 25ಕ್ಕೆ ಹೋಗಿದ್ದೀರಿ ವಾಪಸ್? 25 ಹೋಗೇನ್ರಿ ಮೇಡಮ್. ನಮಗ ಖುಷಿ ಏನಪ್ಪಾ ಅಂತಂದ್ರೆ ನೋಡ್ರಲ್ಲ, ಇಲ್ಲಿ ನನ್ನ ಸ್ಕಿನ್ ಕೂಡ ಹೆಂಗೆ ಇತ್ತು ಮೊದಲ. ಸೂಪರ್. ಈ ತರ ಸ್ಕಿನ್ ಇತ್ತು. ಇದು ಲಾಕ್ಡೌನ್ ನನ್ನ ಸ್ಕಿನ್ ರೀ. ಆಮೇಲೆ ಇದು ಗಣಪನ ಕುಡಿಸಿದಾಗ ನಾ ಗಣಪನ ಟೈಪನ ಇದ್ನಿ. ಅದು ಗಣಪ ಕೂತಾಗ ಫೋಟೋ ಹೊಡೆದಿ. ಆಮೇಲೆ ನಾನು ಅಷ್ಟೇ ಅಲ್ದ ನಮ್ಮ ಮೇಡಮ್ ಕೂಡ ಟೀಚರ್ ಅವರ ಸೂಪರ್ ಆಗಿದ್ದಾರೆ ಮೇಡಮ್ ಅವರು, ಸೂಪರ್ ಕಾಣ್ತಾ ಇದ್ದಾರೆ. ಅವರು ಕೂಡ ಲಾಕ್ಡೌನ್ ದಾಗ ಹಿಂಗ ಇದ್ದೀವಿ ನೋಡ್ರಿ ಮೇಡಮ್, ಗಂಡ ಹೆಂಡತಿ. ಈ ಕಮ್ಯುನಿಟಿ ಈ ತರ ಟ್ರಾನ್ಸ್ಪರೆಂಟ್ ಎಲ್ಲ ಪೂರಾ ಹಿಂಗಾಗಿವ್ರಿ ನಾವ. ಮತ್ತೆ ನಾವ್ ಮದುವೆ ಸೂಪರ್ ಆಗಿದ್ದೀರಿ ಈಗ ಫುಲ್ ಫ್ಯಾಮಿಲಿ. ಎಸ್ ಮೇಡಮ್. ಮದುವೆ ಆದಾಗ ನಾವ್ ಯಾವ ತರ ನಮ್ದು ಇದಿದ್ರಲ್ಲ ಅದಕ್ಕೆಲ್ಲ ಚೆನ್ನಾಗಿವ್ ನಾವ್. ಮದುವೆ ಆದಾಗ ಹಿಂಗಿದ್ದೀವಿ ಅಂತ ಏನ್ ಅನಿಸ್ತಿಲ್ಲ ನನಗ. ಇವಾಗೆಲ್ಲ ಹಿಂಗಾಗಿವ್ರಿ. ಎಲ್ಲೇ ಹೋದ್ರು ಲೈಫ್ ಅನ್ನ ಎಂಜಾಯ್ ಮಾಡ್ತೀವಿ. ನಾನ್ ಅಷ್ಟೇ ಅಲ್ದ ನನ್ನ ಮಗಳು ಕೂಡ ಇಮ್ಯುನಿಟಿ ಸಿಸ್ಟಮ್ ಚೆನ್ನಾಗಿ ಮಾಡ್ಕೊಂಡು ಇದಾಗಿ ಈಕೆ ಹೈಟ್ ಗ್ರೋ ಇದ್ದಿಲ್ಲ ನನ್ನ ಮಗಳು. ಇವತ್ತ ಅವ್ರ ಅಮ್ಮ ಎಷ್ಟದ ಅತ್ತೆ ಹತ್ರ ಆಗಿ ಬಹಳ ಚೆನ್ನಾಗಿ ಆಗಿದಾಳ್ರಿ. ಸೂಪರ್ ಸೂಪರ್. ಟೋಟಲ್ ಫ್ಯಾಮಿಲಿ ಹೆಲ್ದಿ ಫ್ಯಾಮಿಲಿ. ಎಸ್ ಮೇಡಮ್. ಬಹಳ ಚೆನ್ನಾಗಿ ಹ್ಯಾಪಿ ಆಗಿದೀವ್ರಿ. ದೇವ್ರ ನಮಗೊಂದು ಏನಂತಾರ, ನಾವೆಲ್ಲ ಹೇಳ್ತಿರ್ತೀವಲ್ಲ 100 years ಎಲ್ಲ ಪ್ಲಸ್ ಪ್ರಕೃತಿ ಕೋಪ ಆಗ್ಲಿಲ್ಲ ಅಂದ್ರ ನಾವೆಲ್ಲ ಕಂಪ್ಲೀಟ್ ಮಾಡ್ತೀವಿ ಅಂತ ನಮ್ಗೆ ಆಸೆ ಐತ್ರಿ. ಥ್ಯಾಂಕ್ಸ್ ಟು ಕಮ್ಯುನಿಟಿ, ಥ್ಯಾಂಕ್ಸ್ ಟು ಸಿಸ್ಟಮ್, ಥ್ಯಾಂಕ್ಸ್ ಟು ಮೈ ಕೋಚ್. ಡೆಫಿನೆಟ್ಲಿ ಸರ್, ನೀವ್ ಹೇಳಿದ್ದು ಕರೆಕ್ಟ್ ಇದೆ. 100 ವರ್ಷ ಆಯಸ್ಸನ್ನ ನಾವು ಪೂರ್ಣವಾಗಿ ಯಾವುದೇ ತೊಂದರೆ ಇಲ್ದೇನೆ ಇರ್ಬೇಕಪ್ಪ ಅಂದ್ರೆ ಈ ಒಂದು ಸಿಸ್ಟಮ್ ಎಲ್ರಿಗೂ ಸಿಗಲ್ಲ, ಪುಣ್ಯ ಮಾಡಿದವ್ರಿಗೆ ಅಷ್ಟೇನೆ ಸಿಗೋದು. ಎಸ್ ಮೇಡಮ್, ಥ್ಯಾಂಕ್ ಯು. ಸೂಪರ್ ಸೂಪರ್ ಸರ್, ಥ್ಯಾಂಕ್ ಯು. ಎಸ್, ನಮಸ್ತೆ ಸರ್. ಎನ್ ಬಿಳಿಗಿ ಸರ್, ನಮಸ್ತೆ. ಮೇಡಮ್ ನಮಸ್ಕಾರ. ನಮಸ್ತೆ ಸರ್, ಹೇಳಿ ಸರ್, ನೀವು ಯಾವ ಊರಿಂದ? ನಿಮಗೆ ಏನೆಲ್ಲ ಚೆನ್ನಾಗಾಯ್ತು ಈ ಸಿಸ್ಟಮ್ಗೆ ಬಂದ್ಮೇಲೆ? ಮುಂಚೆ ಎಲ್ಲ ಏನ್ ಪ್ರಾಬ್ಲಮ್ ಇತ್ತು? ಮೇಡಮ್ ನಾ ಬದಾಮಿಯಿಂದ ಜಾಯ್ನ್ ಆಗಿನ್ ಮೇಡಮ್. ಬಾಬು ಚೌಹಾಣ್ ಅಂತ ಹೇಳಿ. ಏಜ್ ಬಂದು 57 ಮೇಡಮ್ ನಂದು. ಅಲ್ಲಿಂದ ನನಗ 2008 ಒಮ್ಮೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಮೇಡಮ್. ಹಾರ್ಟ್ ಅಟ್ಯಾಕ್ ಆಗಿತ್ತು. ಫಸ್ಟ್ ಮೆಡಿಸಿನ್ ಕೊಟ್ಟ ಇದು ಮಾಡಿದ್ರು, ಕ್ಯೂರ್ ಆಗಿತ್ತು ಮೇಡಮ್. ನೆಕ್ಸ್ಟ್ 2012 ನಂದು ಎಕ್ಸ್ಟೆಂಟ್ ಆಯ್ತು ಮೇಡಮ್. ಎಕ್ಸ್ಟೆಂಟ್ ಆಗಿ ಬಲ್ಗಾಲ ಚಪ್ಪಿ ಮುರಿದಿತ್ತು ಮೇಡಮ್. ಬಲ್ಗಾಲ್ ಚಪ್ಪಿ ಮುರಿದಿತ್ತು. ಅಲ್ಲಿಂದ ಮ್ಯಾಗ ಬೈಕ್ ಮ್ಯಾಗಿಂದ ರೋಡಿಗೆ ಬಿದ್ದಿದ್ದಲ್ಲ ಮೇಡಮ್, ನಡಕ್ನು ಪೆಟ್ಟು ಬಿಡ್ದಿತ್ತು. ನಡಕ್ನು ಪೆಟ್ಟು ಬಿಡ್ದಿತ್ತು ಮೇಡಮ್. ಹಂಗಾಗಿ ರಾಡ್ ಅದು ಹಾಕಿ ಒಂದು 3-4 ತಿಂಗಳು ಈ ಕಾಲ ನೆಲಕ್ಕೆ ಊರ್ಬೇಡ ಅಂದಿದ್ರು ಮೇಡಮ್. ಕಾಲ್ ಒಟ್ಟ ನೆಲಕ್ ಮುಟ್ಸೋಂಗಿಲ್ಲ. ಹಂಗ ಇದು ಸ್ಟ್ಯಾಂಡ್ ಹಿಡ್ದ ಅಡ್ಡಾಡ್ತಿದ್ವಿ ಮೇಡಮ್. ನೆಕ್ಸ್ಟ್ ಅದು ಹಂಗ 3-4 ತಿಂಗಳು ಆದ್ಮೇಲೆ ಮೇಡಮ್ ಅವ್ರ ನರಗಳೆಲ್ಲ ಕುಗ್ದಂಗ ಆಗ್ಬಿಟ್ಟು ಅಲ್ಲಿನ ಒಟ್ಟ ಅದ್ರ ಮ್ಯಾಗ ಏನು ಬಾರ್ ಬೆಳಿಲ್ಲ ಏನಿಲ್ಲ ಮೇಡಮ್, ನರ ಹಿಡ್ದಂಗ ಆಗ್ಬಿಟ್ಟಿದ್ದು. ನೆಕ್ಸ್ಟ್ ಅದು ಕಂಟಿನ್ಯೂ ಇಲ್ಲಿವರೆಗೆ 2020 ತನಾನು ಅದೇನ್ ನನಗ ನರಗಳು ಇದು ಆಗ್ಯಾವು. ಒಂದ್ 3 ತಿಂಗಳು ಕೋರ್ಸ್ ಮಾಡ್ಬೇಕು ಟ್ಯಾಬ್ಲೆಟ್ಸ್ ಕೊಟ್ಟಿದ್ರು ಮೇಡಮ್. ಅವು ಏನ್ ತೊಗೊಂಡು ಒಂದ್ 2-3 ಬಾರಿ ನಾ ಕೋರ್ಸ್ ಇದು ಮಾಡಿ ನೋಡಿದ್ರಿ ಮೇಡಮ್, ಇದು ಆಗ್ಲಿಲ್ಲ. ಅದು ಹೆಂಗ ಇವಾಗಿದ್ದು ಅದ ಟೈಪ್ ಆಗಿಬಿಡ್ತೀವ್ರಿ. ಅವು ಕುಗ್ಗದಂಗ ಏನು ಸೈಲ್ ಆಗ್ಲಿಲ್ಲ, ಏನಾಗ್ಲಿಲ್ಲ. ಹಿಂಗಾಗಿ ಒಂದ್ 10-12 ಹೆಜ್ಜೆ ನಡೆದ್ರು ಬಾಳ ತೊಂದ್ರೆ ಆಗ್ತಿತ್ತು ಮೇಡಮ್. ಕೇಕ್ ಬಂದಂಗ ಆಗುದು, ಬೆವರು ಬಂದಂಗ ಆಗಿ ಇದು ಆಗ್ಬಿಡುದ್ರಿ. ಮೊದಲ ಹಾರ್ಟ್ ಅಟ್ಯಾಕ್ ಒಂದ್ ಆಗಿತ್ತಲ್ಲ, ಹೀಗಾಗಿ ಬಾಳ ತೊಂದ್ರೆನೇ ಆಗಾಕತ್ ಮೇಡಮ್. ಅದು ನಡ ಸೋತ್ ಬಿಡುದು, ಎಲ್ಲೆರ್ ಕುಂತ್ ಬಿಡುದು ಮೇಡಮ್ ನಡ್ಕೊಂತ ಹೋದ್ನಿ ಅಂದ್ರೆ. ಹಿಂಗ ಬಾಳ ಪ್ರಾಬ್ಲಮ್ ಆಗಿತ್ತು. ಅದು 3-4 ತಿಂಗಳ ಇದು ಕಾಲ್ ಮುರಿದಾಗ ಮನ್ಯಾಗ ಕುಂತಿದ್ದಲ್ ಮೇಡಮ್, ವೇಟ್ ಆಗಿಬಿಡ್ತು. 108 ಆಗಿತ್ರಿ ಅವಾಗ. 2012 ಅದು ಕಂಟಿನ್ಯೂ ಆಗ್ಬಿಡ್ತ್ರಿ ವೇಟ್ ಜಾಸ್ತಿನ. ಈಗ ನಾನು ಈ ಕಮ್ಯುನಿಟಿಗೆ ಜೂನ್ 11ನೇ ತಾರೀಕಿನಿಂದ ಜಾಯಿನ್ ಆದೆ ಮೇಡಮ್. ಜಾಯಿನ್ ಆದ ನಂತರ ನನಗ 3 ದಿವಸನಾಗ ಮೇಡಮ್ ಸಪ್ಲಿಮೆಂಟ್ರಿ ಕೊಟ್ಟಿದ್ರು ನನಗೆ. 2 ಟೈಮ್ಸ್ ಪ್ರಾಕ್ಟೀಸ್ ಮಾಡಕ್ ಹೇಳಿದ್ರು ಮೇಡಮ್. 3ನೇ ದಿನಕ್ಕೆ ನನಗ ರಿಸಲ್ಟ್ ಬಂತು ಮೇಡಮ್. 3ನೇ ದಿನ ಬೆಳಗ್ಗೆ 3ನೇ ದಿನಕ್ಕೆ ಏನ್ ರಿಸಲ್ಟ್ ಬಂತು?
ನನಗೇನದು ಎದ್ದು ನಿಂದ್ರುದು ಅದು ನಾ ಕಾಲ ಹಿಡ್ದ ಹೇಳ್ಬೇಕು ಮೇಡಮ್. ಅದು ಆಟೋಮೆಟಿಕ್ ನಾನು ನನ್ನ ಇದನ್ನ ಎದ್ದು ನಿಂತೆ ಮೇಡಮ್ ಅಂತ ಬೆಳಿಗ್ಗೆ. ಸೂಪರ್ ಸರ್. ಯಾಕಂದ್ರೆ ಇಲ್ಲಿಕ್ಕ ಇದು ಕಾಲು ಎಲ್ಲ ಸ್ವಲ್ಪ ತಿಕ್ಕಿ ನರ ಇದು ಮಾಡಿ ಹಿಂಗ್ ಹಿಡ್ದ ಹೇಳ್ಬೇಕು ಮೇಡಮ್ ಈಗ. ಆ ಟೈಮ್ದಾಗ ಅವಾಗ ಅಂದ್ ಬೆಳಿಗ್ಗೆ ಆಟೋಮೆಟಿಕ್ ಎದ್ದ ನಿಂತೇನ್ರಿ ಇಷ್ಟ ಗೊತ್ತಿ. ಹಿಂಗ್ ಹೇಳಕ್ ಬರ್ತಿದಿಲ್ ಮೇಡಮ್ ನನಗೆ. ಸೂಪರ್ ಸೂಪರ್. ಹೇಳಕ್ ಬರ್ತಿದ್ದಿಲ್ಲ. ಅದು ನನಗ್ ಮತ್ತಂದ ಅಷ್ಟ ಇದು ಮಾಡಿದೆ ಏನೋ ಇದ್ರದ ಇರ್ಬೇಕಂತ ಹೇಳಿ ಗಪ್ಪ ಇದೀನಿ ಮೇಡಮ್. ಸಾಯಂಕಾಲನು ತನ ನೋಡಿದೆ ಜರ ಅಡ್ಡಾಡೋದು ಅದು ನೋಡಿದಲ್ ಮೇಡಮ್. ನನಗ ಏನೋ ಪೇನ್ ಅದು ಬಾಳ ಆಗ್ತಿತ್ತು ಮೇಡಮ್. ಒಂದ್ ನಡೆದ್ನಂದ್ರ ಕುಂತ್ಕೊಂತ ಅಡ್ಡಾಡೋದು ಮೇಡಮ್. 21ನೇ ದಿನಕ್ಕೆ ಏನದಲ್ ಮೇಡಮ್ 3.5 kg ವೇಟ್ ಕಮ್ಮಿ ಆಯ್ತು. ವಾವ್. 21ನೇ ದಿನಕ್ಕೆ. ಅಲ್ಲಿಂದ ಸ್ವಲ್ಪ ಹೊಟ್ಟಿ ಅದೆಲ್ಲ ಇದು ಟೈಟ್ ಆದಂಗ ಆಗಿತ್ತಲ್ಲ, ಅದು ಹಗರ್ ಅನ್ಸಕತ್ತು ಮೇಡಮ್. ಸ್ವಲ್ಪ ಬಹಳ ಮನುಷ್ಯ ಶಾಂತ ರೀತಿಯಿಂದ ಇದು ಆಗಾಕತ್ತು. ಅಲ್ಲಿಂದ ಈಗ ಮೊನ್ನೆ 11ನೇ ತಾರೀಕಿಗೆ 3 ತಿಂಗಳು ಕಂಪ್ಲೀಟ್ ಆತಲ್ಲ ಮೇಡಮ್. 12 kg ವೇಟ್ ಕಮ್ಮಿ ಆಗದ. ವಾವ್. 3 ತಿಂಗಳಲ್ಲಿ 12 kg ತೂಕ ಕಡಿಮೆ ಮಾಡ್ಕೊಂಡ್ರಿ. ನಿಮ್ಮ ವಯಸ್ಸೆಷ್ಟು ಸರ್ ಇನ್ನೊಮ್ಮೆ ಹೇಳಿ? 57. ನೋಡಿ, ವಯಸ್ಸು ಇಲ್ಲಿ ಮ್ಯಾಟ್ರೇ ಅಲ್ಲ. ಓಕೆ, ಹೇಳಿ ಸರ್. 12 kg ವೇಟ್ ಕಮ್ಮಿ ಆಯ್ತು ಮೇಡಮ್. ಅಲ್ಲಿಂದ 6 ಇಂಚ್ ನಂದು ಇದು ಎಲ್ಲ 40 ಇತ್ತು ಮೇಡಮ್ ಸೈಜ್. ಈಗ 6 ಇಂಚ್ ಕಮ್ಮಿ ಐತ್ರಿ ನಂದು. ಫಸ್ಟ್ ಏನ್ 34 ಇತ್ತಲ್ಲ ಆ ಪ್ಯಾಂಟ್ ಈಗ ಹಾಕೊಳಕತ್ತೀನಿ ಮೇಡಮ್. ಬಾ ಬಾ ಬಾ, ಅರ್ಧ ಅಡಿ ಕಡಿಮೆ ಆಯ್ತು ಹೊಟ್ಟೆ ಭಾಗ. ಕಮ್ಮಿ ಆಗೈತ್ ಮೇಡಮ್. ಇನ್ನೊಂದ್ ಸ್ವಲ್ಪ ಅದ ಮೇಡಮ್ ಹೊಟ್ಟಿ ದಟ್ಟ ಇನ್ನೊಂದ್ ಸ್ವಲ್ಪ ಆದ್ರ ಬಿಟ್ಟು. ಇವೆಲ್ಲಾ ಸರ್ ಹೇಳಿದ್ರು ಅದನ್ನ ಇವೆಲ್ಲ ತಾಯಿ ಇದು ಮಾಡ್ಕೊರಿ ಅಂದಿದ್ರು. 12 kg ತೂಕ ಕಡಿಮೆ ಮಾಡ್ಕೊಂಡು 6.5 ಇಂಚ್ ಹೊಟ್ಟೆ ಭಾಗ ಕಡಿಮೆ ಮಾಡ್ಕೊಂಡಾದ್ಮೇಲೆ ಇನ್ನು ಏನೇನೆಲ್ಲ ಚೆನ್ನಾಗೈತೆ ಸರ್? ಈಗ ಪೂರ್ತಿ ಮೇಡಮ್ ನಾನು ಚಕ್ಕ ಮಕ್ಕಳಿಗೆ ಹಾಕಿ ಊಟ ಮಾಡ್ತಿದ್ರಿ ಮೇಡಮ್. ನಾನು ಸ್ಪೂನ್ ಇಟ್ಕೊಂಡು ಇಲ್ಲ ಟೇಬಲ್ ಮ್ಯಾಗ ಊಟ ಮಾಡೋದಿತ್ತು. ಈಗ ಚಕ್ಕ ಮಕ್ಕಳಿಗೆ ಹಾಕಿ ಕುಂತು ಊಟ ಮಾಡ್ತೀನಿ ಮೇಡಮ್. ಕಾಲ್ ಮಡ್ಸಕ್ ಬರ್ತೈತ್ ಮೇಡಮ್. ಅಲ್ಲಿಂದ 1 ಕಿಲೋಮೀಟರ್ ನಡೆದ್ರು ಏನು ಸ್ಟ್ರೈನ್ ಆಗಂಗಿಲ್ಲ. ನಡ ಏನು ಸೋಲ್ತಿತ್ತಲ್ಲ ಮೇಡಮ್, ಅದನ್ನು ಏನು ಪ್ರಾಬ್ಲಮ್ ಇಲ್ಲ. ಆರಾಮ್ ಸೇರಿ ಅಡ್ಡಾಡ್ತೀನಿ. ಏನ್ ಬೆವ್ರು ಬರಂಗಿಲ್ಲ, ಏನ್ ಬರಂಗಿಲ್ಲ ಮೇಡಮ್. ಅಲ್ಲಿಂದ ನನಗೆ 2020ರಾಗ್ರಿ ಹೊಳ್ಳಿ ಇದು ಫೇಸ್ ಮೇಕರ್ ಹಾಕಿದ್ರಿ ಮೇಡಮ್. ಹಾರ್ಟಿಂದ ಪಲ್ಸ್ ರೇಟ್ ಕಮ್ಮಿ ಆಗಿತ್ತು. ಅಲ್ಲಿಂದ ಒಂದು ಸ್ಟಂಟ್ ಒಂದ್ ಹಾಕಿದ್ರಿ. ಸ್ಟಂಟ್ ಹಾಕಿದ್ರು. ಈಗ ಮೊನ್ನೆ ಇದು ಎಷ್ಟು 28ನೇ ತಾರೀಕಿಗೆ ಅದು BP ಚೆಕ್ ಮಾಡಿಸಿದ್ವಿ ಮೇಡಮ್. 80 mg ಇತ್ತು, ಈಗ 40 mg ಸ್ಟಾರ್ಟ್ ಮಾಡ್ಯಾರ. ವಾವ್, ನೋಡಿ ಡೋಸಸ್ ಕೂಡ ಕಡಿಮೆ ಆಯ್ತು. ಹೌದು ಮೇಡಮ್. ಸೂಪರ್ ಸರ್, ಸೂಪರ್. ಅಲ್ಲಿಂದ ಏನ್ ನನಗೆ ನಿಮಗೆ ಈ ಸಿಸ್ಟಮ್ ಸಿಗೋಕ್ಕಿಂತ ಮುಂಚೆ ಹೆಂಗೆ ಅನ್ಸ್ತಿತ್ತು, ಈಗ ಹೆಂಗ್ ಅನ್ಸ್ತಾ ಇದೆ? ಮೇಡಮ್ ಈಗ ನನಗ್ ಮೊನ್ನೆ ಒಂದ್ ಇವ್ರು ಗೌಡ್ರ ಸರ್ ಚೆಕ್ ಮಾಡಿದ್ರು. ಈಗ 57 ಇದ್ದದ್ದು 48 ಏಜ್ ಆಗೈತ್ರಿ ನಂದು. ಓ, ಹಂಗಂದ್ರೆ ಇನ್ನೇನು ಹುಡುಗ ಆಗ ಸ್ವಲ್ಪ ದಿನದಲ್ಲೇ. ಇನ್ನೊಂದು ನನಗ ಇನ್ನೊಂದ್ ತಿಂಗಳು 1.5 ತಿಂಗಳು ಮೇಡಮ್ ಅದು ಇನ್ನ 10 kg ವೇಟ್ ಕಮ್ಮಿ ಆಗ್ಬೇಕು ನಂದು. ಅದೇ ಕೈಯಲ್ಲಿ ಕೊಟ್ಬಿಡೋದು ಕಾಲೇಜಿಗೆ ಹೋಗಕ್ ಕಳ್ಸಕ್ಕೆ. ಮೇಡಮ್ ಈಗ ಪೂರ್ತಿ ಮೇಡಮ್ ಏನು ಪೇನ್ ಇಲ್ಲ, ಏನಿಲ್ಲ, ಎಲ್ಲ ಆರಾಮಾಗೈತಿ ಮೇಡಮ್. ಈಗ ಆರಾಮ. ಈಗ ಬೆವರು ಬರುದು ಅದು ಏನು ಇಲ್ಲ ಮೇಡಮ್. ತೇಕ್ ಬಾಳ ಬರ್ತಿತ್ತು ಮೇಡಮ್. ನನಗೆ ಈಗ ತೇಗ್ತಿದ್ದೆ, ಒಂದೊಂದು ಹೆಜ್ಜೆ ಇಡ್ಬೇಕಾದ್ರೆ ತೇಗ್ತಿದ್ದೆ. ಎಲ್ಲೆಲ್ಲ ಅಲ್ಲಿ ಕುಂದ್ರ ಕಟ್ಟಿ ಗಿಟ್ಟಿ ನೋಡ್ತಿದ್ದೆ, ಕುಂತ್ ಬಿಡ್ತಿದ್ದೆ ಅಲ್ಲಿ. ಮತ್ತೆ ಜರ ಕುಂತ್ ಮತ್ ಹೋಗೋದು. ನೋಡಿ, ಇಷ್ಟೊಂದು ಚೆನ್ನಾಗ್ ಆಗಿದೆ ಅಂದ್ರೆ ಎಷ್ಟು ಖುಷಿ ಆಗ್ತಾ ಇರ್ಬೋದು. ನೀವು ಹೇಳೋದ್ರಲ್ಲೇ ನಿಮ್ಮ ಮುಖ ಭಾವನೆಯಲ್ಲೇ ನೋಡ್ಬೋದು. ನಾವು ತುಂಬಾ ಖುಷಿ ಪಡ್ತಾ ಇದ್ದೀರಿ ಅಂತ ಗೊತ್ತಾಗ್ತಿದೆ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಮ ಫೋಟೋನ ಹಾಕ್ಬಿಡಿ ಒಂದು ಹಂಗೇನೆ. ಆಯ್ತು ಮೇಡಮ್, ಆಯ್ತು. ಓ ಬಾ, ಏನ್ರಿ ಸರ್ ಅದು ಕುಂಬಳಕಾಯಿ ಹೊಟ್ಟೆ ಎಲ್ಲ ಟೈಟ್ ಆಗಿದ್ದು ಮೇಡಮ್ ಅವು. ಈಗ 44 ಸೈಜ್ ಈಗ ನಾನು ಬರ್ತಾವ್ರಿ. ಮೊದಲಿನೂ ಹಾಕಾಗತ್ತೀನಿ ಹೆಲ್ತ್ಗಳು. ಸೂಪರ್ ಸೂಪರ್. ಈಗ ರೀಸೆಂಟ್ ಇವಾಗ ನಾಳೆ ನೀವು ಫ್ರೆಶ್ ಆಗಿ ರೆಡಿ ಆಗಿ ಎಲ್ಲಿಗಾರ ಹೊರಗೆ ಹೋಗ್ತಿರಲ್ಲ, ಅವಾಗ ಒಂದು ಫೋಟೋ ಕಳಿಸಿ ನಿಮ್ ಕೋಚ್ಗೆ. ನಾಳೆ ಕಳಿಸ್ತೇನೆ ಮೇಡಮ್, ಕಳಿಸ್ತೀನಿ. ಇನ್ನೂ ಚೆನ್ನಾಗಿದ್ದೀರಿ. ಓಕೆ, ಸೂಪರ್ ಸೂಪರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್, ನಮಸ್ತೆ ಸರ್.
ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ ಕ್ಲೋಸ್ ಮಾಡ್ಬಿಡಿ ಟೈಮ್ ಅಂತ. ಓಕೆ ಓಕೆ ಓಕೆ. ಹಾಗೇನೆ ನಂದೊಂದು ಸ್ಮಾಲ್ ಸ್ಟೋರಿನ ಹೇಳ್ಬಿಡ್ತೀನಿ. ನಾನು ಕೂಡ ಈ ಸಿಸ್ಟಮ್ಗೆ ಬರೋಕೆ ವೇಟ್ ಲಾಸ್ಗೆ ಅಂತಾನೆ ಬಂದಿದ್ದು. ವೇಟ್ ಲಾಸ್ ಮಾಡ್ಕೊಳಕ್ಕೆ ಮುಂಚೆ ಎಲ್ಲ ವಾಕ್, ಯೋಗ, ಎಕ್ಸರ್ಸೈಸ್, ಏರೋಬಿಕ್ಸ್ ಅಂತ ಎಲ್ಲ ಮಾಡ್ತಾ ಇದ್ದೆ. ಬಟ್ ಯಾವ್ದಕ್ಕೂ ನಂಗೆ ವೇಟ್ ಲಾಸ್ ಆಗ್ತಿರ್ಲಿಲ್ಲ. ಜೊತೆಗೆ ನನ್ಗೆ ಹೈಪೋಥೈರಾಯ್ಡ್ ಇತ್ತು. ಹೈಪೋಥೈರಾಯ್ಡ್ ಇಂದ ತುಂಬಾನೇ ಹೆಲ್ತ್ ಇಶ್ಯೂಸ್ ಸ್ಟಾರ್ಟ್ ಆಯ್ತು. ಅಂದ್ರೆ ತುಂಬಾ ಏರ್ ಫಾಲ್ ಆಗೋದು, ಕಣ್ಣುರಿ ಇರ್ತಿತ್ತು, ವಿಪರೀತ ಶೋಲ್ಡರ್ ಪೇನು, ಆಮೇಲೆ ಹೆವಿ ಗ್ಯಾಸ್ಟ್ರಿಕ್ ಅಂದ್ರೆ ಹಸುವಾದ್ರೂ ಹೊಟ್ಟೆ ತುಂಬ 2 ಟೈಮಲ್ಲಿ ಉಳಿ ತೆಗ್ ಬರ್ತಾ ಇತ್ತು. ಮತ್ತೆ ಡೇಟಾ ಟೈಮ್ ಅಲ್ಲಿ ಬ್ಯಾಕ್ ಪೇನ್, ಸೊಂಟ ನೋವಾಗೋದು, ವಿಪರೀತ ಮಸಲ್ ಕ್ರಾಂಪ್ ಆಗೋದು, ಮೂಡ್ ಸ್ವಿಂಗ್ ಆಗೋದು, ಪಾದ ಉರಿ, ಇಷ್ಟೆಲ್ಲ ಇರುವಾಗ ನೈಟ್ ನಿದ್ದೆ ಆಗ್ತಿರ್ಲಿಲ್ಲ. ಮಾರ್ನಿಂಗ್ ಎದ್ದೇಳುವಾಗ ಲೋ ಎನರ್ಜಿ, ಯಾಕಾದ್ರೂ ಬೆಳಕಾಗುತ್ತಪ್ಪ ಅನ್ನೋ ಒಂದು ಫೀಲ್ ಅಲ್ಲಿ ಎದ್ದೇಳ್ತಾ ಇದ್ದಿದ್ದು. ಮಕ್ಳಿಗೋಸ್ಕರ ಎದ್ದೇಳೋದು, ಅವ್ರಿಗೋಸ್ಕರ ಬಾಕ್ಸ್ ಕಟ್ಟೋದು, ಕೆಲಸ ಮಾಡೋದು, ಅವ್ರಿಗೆ ಕಳ್ಸ್ಬಿಟ್ಟು ಒಂದ್ ಪೇನ್ ಕಿಲ್ಲರ್ ತಗೊಂಡ್ಬಿಟ್ಟು ಮಲ್ಕೊಂಡ್ಬಿಡೋದು. ಬೋಲ್ಟ್ ಹಾಕಿ ಮಲ್ಕೊಂಡ್ಬಿಟ್ರೆ ಮತ್ತೆ ಅವ್ರು ಬಂದ್ ಬೆಲ್ ಬಾರ್ಸ್ದಾಗ್ಲೇ ಎದ್ದೇಳ್ತಾ ಇದ್ದಿದ್ದು. ಆ ತರ ಇತ್ತು. ಅನ್ಹೆಲ್ದಿ ಲೈಫ್ ಸ್ಟೈಲ್ ಇಂದ ಓವರ್ ವೇಟ್ ಆಗ್ತಾ ಹೋಗಿದ್ದು. ಡಾಕ್ಟರ್ ಹೇಳಿದ್ದು ನಂಗೆ, ನೀವು ವೆಯ್ಟ್ ಲಾಸ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಥೈರಾಯ್ಡ್ ಜೊತೆಗೆ ಶುಗರ್, BP ಬರೋ ಚಾನ್ಸಸ್ ಇದೆ ಅಂತ. ಸೊ ಏನ್ ಮಾಡೋದು ಅನ್ನೋ ಟೈಮ್ ಅಲ್ಲಿ ನನಗೆ ಈ ಒಂದು ಸಿಸ್ಟಮ್ ಪರಿಚಯ ಆಯ್ತು. ಇದೇ ತರ ಈವ್ನಿಂಗ್ ಸೆಷನ್ ನಾನು ಅಟೆಂಡ್ ಮಾಡಿದೆ. ನನ್ನ ಕೋಚ್ ಇಂದ ನನಗೆ ಈ ಒಂದು ಸಿಸ್ಟಮ್ ಪರಿಚಯ ಆಯ್ತು. ಥ್ಯಾಂಕ್ಸ್ ಟು ಮೈ ಕೋಚಸ್. ಇದೇ ತರ ಈವ್ನಿಂಗ್ ಸೆಷನ್ ಅಟೆಂಡ್ ಮಾಡ್ತಾ ಇರುವಾಗ ಇಲ್ಲಿ ಪ್ರತಿಯೊಬ್ರು ಅವ್ರವ್ರ ಪರ್ಸನಲ್ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡುವಾಗ ಅಲರ್ಟ್ ಆಗಿ ಕೇಳಿಸ್ಕೊಂಡೆ. ಸೊ ಇಷ್ಟೆಲ್ಲ ಚೆನ್ನಾಗಿದೆ ಅಂದ್ರೆ ನನಗೂ ಬೆಟರ್ ಆಗ್ಬೋದಲ್ಲ ಅಂತ ಮಾರ್ನಿಂಗ್ ಕ್ಲಾಸ್ಗೆ ಜಾಯ್ನ್ ಆದೆ. ಅಲ್ಲಿ ತುಂಬಾ ಈಸಿ ವೇಲಿ ವೇಟ್ ಲಾಸ್ ಆಗೋದ್ರ ಬಗ್ಗೆ, ಮತ್ತೆ ಹೆಲ್ದಿ ಲೈಫ್ ಸ್ಟೈಲ್ ಬಗ್ಗೆ, ಹೆಂಗೆ ಲೀಡ್ ಮಾಡೋದ್ರ ಬಗ್ಗೆ ಪ್ರತಿಯೊಂದು ಎಕ್ಸ್ಪರ್ಟ್ ಕೋಚಸ್ ಹೇಳುವಾಗ ನಾನು ಅದನ್ನ ಅಳವಡಿಸ್ಕೊಂಡಾಗ ನನಗೆ ಫಸ್ಟ್ ಸೆಕೆಂಡ್ ರಿಸಲ್ಟ್ ಅಂದ್ರೆ ಹೆವಿ ಗ್ಯಾಸ್ಟ್ರಿಕ್ ಅಂದ್ರೆ ಹುಳಿ ತೇಗ್ ಬರೋದು ಕಡಿಮೆ ಆಯ್ತು. ಇಡೀ ದಿನ ಎನರ್ಜಿ ಲೆವೆಲ್ ಸೂಪರ್ ಇತ್ತು. ಹಗಲೆಲ್ಲ ನಿದ್ದೆ ಮಾಡ್ಲಿಲ್ಲ, ನೈಟ್ ನಿದ್ದೆ ಸೂಪರ್ ಆಗಿ ಬಂತು. ಸೊ ನಂಗೆ ಇದು ಬೇಕಾಗಿರೋ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ಕಂಟಿನ್ಯೂ ಮಾಡ್ತಾ ಹೇಳಿದ ಎಲ್ಲಾ ಹೆಲ್ತ್ ಇಶ್ಯೂಸ್ ಗಳು ಅಂದ್ರೆ ನಾರ್ಮಲ್ ಆಗ್ತಾ ಇತ್ತು. ಪೇನ್ಗಳೆಲ್ಲ ನಾರ್ಮಲ್ ಆಗ್ತು ಒಂದೇ ತಿಂಗಳಲ್ಲಿ. ಆಮೇಲೆ 90 ಡೇಸ್ ಪ್ರಾಕ್ಟೀಸ್ ಮಾಡಿದ್ದಕ್ಕೆ 12 kg ತೂಕ ಕಡಿಮೆ ಮಾಡ್ಕೊಂಡು, ಹೊಟ್ಟೆ ಭಾಗ ಬೆಲ್ಲಿ ಫ್ಯಾಟ್ ಅಂತೀವಲ್ಲ ಅದು ಕೂಡ 6.5 ಇಂಚ್ ಕಡಿಮೆ ಆಯ್ತು. ಜೊತೆಗೆ ಸ್ಕಿನ್ ರಿಸಲ್ಟ್ ಕೂಡ ಬೋನಸ್ ಸಿಕ್ತು. ಬಂದಿತ್ತು ಬರೀ ವೇಟ್ ಲಾಸ್, ಆದ್ರೆ ಇಲ್ಲಿ ಸಿಕ್ಕಿದ್ದು ನಾನಾ ತರದ ರಿಸಲ್ಟ್ ಸಿಕ್ತು. ಈಗ ಹೆಲ್ದಿ ಅಂಡ್ ಹ್ಯಾಪಿ ಲೈಫ್ ನ ಲೀಡ್ ಮಾಡ್ತಾ ಇದ್ದೀನಿ. ಥೈರಾಯ್ಡ್ ಅಂತ 100 mcg ಟ್ಯಾಬ್ಲೆಟ್ಸ್ ತಗೊಳ್ತಾ ಇದ್ದಿದ್ದು, ಈಗ ಡಾಕ್ಟರ್ ಹತ್ರ ತೋರಿಸಿದಾಗ ಥೈರಾಯ್ಡ್ ಲೆವೆಲ್ ನಾರ್ಮಲ್ ಆಗಿದೆ ಅಂತ ಡೋಸಸ್ ನ ಕಡಿಮೆ ಮಾಡಿ ಈಗ ಯಾವುದೇ ಮೆಡಿಸನ್ ನ ತಗೊಳ್ತಾ ಇಲ್ಲ. ಮೆಡಿಸನ್ ಫ್ರೀ ಲೈಫ್ ನ ಲೀಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಟು ದಿಸ್ ವಂಡರ್ಫುಲ್ ಸಿಸ್ಟಮ್ ಅಂಡ್ ಮೈ ಕೋಚಸ್. ನನ್ನ ಫೋಟೋನ ಶೇರ್ ಮಾಡ್ತೀನಿ. ಫೋಟೋ ನೋಡ್ಬಿಡಿ, ಅಲ್ಲಿಗೆ ಗೊತ್ತಾಗುತ್ತೆ ಎಷ್ಟು ನಾನು ದಪ್ಪ ಇದ್ದೆ, ಈಗ ಹೆಂಗಾಗಿದ್ದೀನಿ. ಸ್ಕಿನ್ ಅಂತೂ ಸಖತ್ತಾಗಿದೆ. ಅಂದ್ರೆ ನನ್ಗೆ ನೈಟ್ ನಿದ್ದೆ ಆಗ್ತಿರ್ಲಿಲ್ಲಲ್ಲ, ಅವಾಗ ನನ್ನ ಸ್ಕಿನ್ದು ಡಾರ್ಕ್ ಸರ್ಕಲ್ ಎಲ್ಲ ಸ್ಟಾರ್ಟ್ ಆಗಿತ್ತು. ಕಣ್ ಸುತ್ತ ಕಪ್ಪು, ಲೈಟ್ ಆಗಿ ಪಿಗ್ಮೆಂಟೇಶನ್ ಈ ತರ ಎಲ್ಲ ಇತ್ತಿತ್ತು. ಈಗ ಅದೆಲ್ಲ ಚೆನ್ನಾಗಾಗಿ ಬೆಟರ್ ಆಗಿದೆ. ಅದೇ ಸಲ ಫೋಟೋ ಶೇರ್ ಮಾಡ್ತೀನಿ. ಹಿಂಗೆ ಇದ್ದಿದ್ದು, ಕಣ್ಣ ಸುತ್ತ ಡಾರ್ಕ್ ಸರ್ಕಲ್ ಅಂದ್ರೆ ಕಪ್ಪು ತರ ಕಾಣ್ತಾ ಇತ್ತು. ಯಾವಾಗ ನಾ ಈ ಸಿಸ್ಟಮ್ ಗೆ ಬಂದು ಪ್ರಾಕ್ಟೀಸ್ ಮಾಡಕ್ ಸ್ಟಾರ್ಟ್ ಮಾಡಿದೆ, ಫಸ್ಟ್ ರಿಸಲ್ಟ್ ಬಂದಿದ್ದೆ ನನಗೆ ಸ್ಕಿನ್ದು. ಸೂಪರ್ ಆಗ್ತಾ ಆಗ್ತಾ ಬಾಡಿ ಟ್ರಾನ್ಸ್ಫಾರ್ಮೇಶನ್ ಕೂಡ ಚೆನ್ನಾಗಾಯ್ತು. ಅಂದ್ರೆ ವೇಟ್ ಲಾಸ್ ಕೂಡ ಚೆನ್ನಾಗಾಯ್ತು. ಅದ್ರದೊಂದು ಫೋಟೋ ಹಾಕ್ಬಿಡ್ತೀನಿ. ಇಷ್ಟೆಲ್ಲ ಚೆನ್ನಾಗಾಗ್ಲಿಕ್ಕೆ ಏನ್ ಕಾರಣ? ಹಂಗಂದ್ರೆ ಇವರೆಲ್ಲ ಏನ್ ತಗೋತಾ ಇದ್ದಾರೆ ಅಂತ ಹೊಸಬ್ರಿಗೆ ತಲೆಯಲ್ಲಿ ಉಳ್ಳ ಬಿಟ್ಟಂಗ ಆಗಿರುತ್ತೆ. ಕರೆಕ್ಟ್ ಆಗಿ ಕೂತ್ಕೊಂಡು ಕೇಳಿಸ್ಕೊಳ್ಳಿ. ಓಕೆ, ಹಿಂಗೆ ಇದೆ ಮೊದ್ಲು, ಹಿಂಗೆ ಡುಮ್ಮಕ್ಕಿದ್ದೆ. ಬ್ಲೂ ಸ್ಯಾರಿ ಇದ್ದಾಗ ಅಷ್ಟೆಲ್ಲ ಪ್ರಾಬ್ಲಮ್ಸ್ ಇತ್ತು. ಯಾವಾಗ ನಾನು ವೇಟ್ ಲಾಸ್ ಮಾಡ್ಕೊಳಕ್ಕೆ ಅಂತ ಬಂದೆ, ಇಲ್ಲಿ ಫಸ್ಟ್ ವೇಟ್ ಲಾಸ್ ಆಗ್ಲಿಲ್ಲ. ಫಸ್ಟ್ ಎಲ್ಲ ಹೆಲ್ತ್ ಇಶ್ಯೂಸ್ ನಾರ್ಮಲ್ ಆಗ್ತಾ ಆಗ್ತಾ ವೇಟ್ ಲಾಸ್ ಆಗಿ ಈಗ ಹೆಲ್ದಿ ಲೈಫ್ ಸ್ಟೈಲ್ ನ ಲೀಡ್ ಮಾಡ್ಬೇಕು. ಥ್ಯಾಂಕ್ ಯು ಈ ಸಿಸ್ಟಮ್ಗೆ. ಹಂಗೇನೆ ಇಲ್ಲಿ ಬಂದಿರೋರೆಲ್ಲ ಇಷ್ಟೊತ್ತು ಹೇಳಿದ್ರು ನನಗೆ ಅದು ಚೆನ್ನಾಗಾಯ್ತು, ಏನು ಶುಗರ್ ಕಡಿಮೆ ಆಯ್ತು, BP ಕಡಿಮೆ ಆಯ್ತು, ಮತ್ತೆ ಹೆಂಗೆ ಇದೆಲ್ಲ ಹೆಂಗೆ ಆಗುತ್ತೆ? ಹಂಗಂದ್ರೆ ಏನ್ ತಗೊಂಡ್ರೆ ಆಗುತ್ತೆ? ನಾವು ಬೆಳಗಿನ ಉಪಹಾರದಲ್ಲಿ ಎಷ್ಟು ತಗೋಬೇಕು, ಎಷ್ಟು ಕಾರ್ಬ್ಸ್ ತಗೋಬೇಕು? ಇದಾಯ್ತು ಸರ್. ನೆಕ್ಸ್ಟ್, ಎಸ್, ಇದಕ್ಕೊಂದ್ ಬಿಗ್ ಥ್ಯಾಂಕ್ಸ್ ಹೇಳ್ಬಿಡಿ, ಒಂದ್ ಕ್ಲಾಪ್ ಕೊಟ್ಬಿಡಿ, ಒಂದ್ ಹಾರ್ಟ್ ಕೊಟ್ಬಿಡಿ. ಯಾರ್ಯಾರಿಗೆಲ್ಲ ಏನೇನ್ ಇಷ್ಟ, ನಂಗಂತೂ ಬಹಳ ಇಷ್ಟ ಆಯ್ತು. ನಾನೊಂದ್ ಹಾರ್ಟ್ ಕೊಟ್ಬಿಡ್ತೀನಿ. ಎಸ್, MNC ಮೇಲಿನ್ ನ್ಯೂಟ್ರಿಕೇರ್ ಇಂಡಿಯಾದ ಪ್ರಪ್ರಥಮ ಬಾರಿಗೆ
ಇರುವಂತ ಕಂಡಿಡಿದಿರುವಂತ ಭಾರತೀಯರಿಗಾಗಿ ಭಾರತೀಯರಿಂದನೇ ಕಂಡಿರುವಂತ ಒಂದು ನ್ಯೂಟ್ರಿಷನ್, ಪೋಷಕಾಂಶ ಇರುವಂತ ಒಂದು ಉತ್ತಮ ಪರಿಶುದ್ಧ ಸತ್ವವುಳ್ಳ ಸಮತೋಲನ ಆಹಾರ ಅಂತ ಹೇಳ್ಬೋದು, ಉಪಹಾರ ಅಂತ ಕೂಡ ಹೇಳ್ಬೋದು. ಓಕೆ, ಇದು ತುಂಬಾ ಈಸಿ ವೇಯಲ್ಲಿ ಮಾಡೋದು. ಒಂದ್ 5 ನಿಮಿಷದಲ್ಲಿ ರೆಡಿ ಆಗಂತ ಉಪಹಾರ, ಹೆಚ್ಚಂಗಿಲ್ಲ, ಕೊಚ್ಚಂಗಿಲ್ಲ, ಹುರಿಯಂಗಿಲ್ಲ. 5 ನಿಮಿಷದಲ್ಲಿ ಮಾಡೋಂತ ಒಂದು ಟಿಫನ್ ಅಂತ ಹೇಳ್ತೀವಿ. ಹಾಗಾದ್ರೆ ಇದರಲ್ಲಿ ಏನೇನಿದೆ, ಇಷ್ಟೆಲ್ಲ ಚೆನ್ನಾಗಿ ರಿಸಲ್ಟ್ ಬರ್ಲಿಕ್ಕೆ ಏನ್ ಕಾರಣ ಅನ್ನೋದಾದ್ರೆ, ಇದರಲ್ಲಿ ಜವಾರಿ 2 ಬಾಳೆಹಣ್ಣಲ್ಲಿ ಸಿಗುವಂತ ಪೊಟ್ಯಾಷಿಯಂ ಇದೆ, 1 ಗ್ಲಾಸ್ ಮಿಲ್ಕ್ ಅಲ್ಲಿ ಸಿಗುವಂತ ಕ್ಯಾಲ್ಸಿಯಂ ಇದ್ರಲ್ಲಿ ಇದೆ. ಮತ್ತೆ ಹೊನ್ನು ಕೊಟ್ಟರು ಗಿಣ್ಣು ಸಿಗಲ್ಲ ಅಂತ ಹೇಳ್ತೀವಿ. ನಮಗೆ ಬೇಕಾದ ಕೂಡ್ಲೇನೆ ಗಿಣ್ಣು ಎಲ್ಲೂ ಸಿಗೋದಿಲ್ಲ ಅಂತದ್ದು. ಅದರಲ್ಲಿ ಸಿಗುವಂತದ್ದು ವಿಟಮಿನ್ ಎ ಕೂಡ ಇದರಲ್ಲಿ ಆಡ್ ಆಗಿದೆ. ಜೊತೆಗೆ ಸೂರ್ಯಪಾನ ಎಣ್ಣೆ ಅಂತ ಹೇಳ್ತೀವಿ, ಅದರಲ್ಲಿ ಸಿಗುವಂತ ವಿಟಮಿನ್ ಇ ಕೂಡ ಇದರಲ್ಲಿ ಆಡ್ ಆಗಿದೆ. 2 ಜವಾರಿ ಆಪಲ್ ಅಲ್ಲಿ ಸಿಗುವಂತ ವಿಟಮಿನ್ ಸಿ ಕೂಡ ಇದರಲ್ಲಿ ಆಡ್ ಆಗಿದೆ. ಹಾಗೇನೆ ಪ್ರೋಟೀನ್ ಸೋಯಾ ಕಾಳಿಂದ ಎಕ್ಸ್ಟ್ರಾಕ್ಟ್ ಮಾಡಿ ಇದರಲ್ಲಿ ಕೂಡ ಇದನ್ನ ಆಡ್ ಮಾಡಿರೋದ್ರಿಂದ ಇಷ್ಟೊಂದು ಚೆನ್ನಾಗಿ ರಿಸಲ್ಟ್ ಬರ್ಲಿಕ್ಕೆ ಕಾರಣ. ಇದು ಸ್ವೀಟ್ ಆಗಿರುತ್ತೆ, ಆದ್ರೆ ಇದರಲ್ಲಿ ಶುಗರ್ ಇರಲ್ಲ. ಸ್ಟೀವಿಯಾ ಪ್ಲಾಂಟ್ ಇಂದ ಇದರಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಿ ನ್ಯಾಚುರಲ್ ಶುಗರ್ ನ ಆಡ್ ಮಾಡಿರ್ತಾರೆ. 21 ತರದ ವಿಟಮಿನ್ಸ್ ಅಂಡ್ ಮಿನರಲ್ಸ್ ಮತ್ತೆ 4 ಗ್ರಾಮ್ನಷ್ಟು ಡೈಟರಿ ಫೈಬರ್ ಇರುತ್ತೆ. ಇಷ್ಟೊಂದು ಚೆನ್ನಾಗಾಗ್ಲಿಕ್ಕೆ ಕಾರಣ, ನೆಕ್ಸ್ಟ್ ಸ್ಲೈಡ್ ಸರ್, ಈ ಒಂದು ಪೋಷಕಾಂಶ ಇರುವಂತಹ ಒಂದು ಉಪಹಾರ ಅಂತ ಹೇಳ್ಬೋದು. ಹಾಗಾದ್ರೆ ಇದನ್ನ ತಗೊಳಕ್ಕೆ ಏನ್ ಮಾಡ್ಬೇಕು, ಹೆಂಗೆ ಅನ್ನೋದಾದ್ರೆ, ನಮ್ದು ಒಂದು ಗ್ರೂಪ್ ಅಂತ ಇರುತ್ತೆ. ಇಷ್ಟೊತ್ತು ನೋಡಿದ್ರಿ, ಇಲ್ಲಿ ಒಂದು ಗ್ರೂಪ್ ಅಂತ ಇದೆ. ಈಗ ನಿಮ್ನ ಕರೆದವರು ಒಬ್ರು ಕೋಚ್, ಮತ್ತೆ ಅವ್ರ ಮೇಲೆ ಇನ್ನೊಬ್ರು ಸೀನಿಯರ್ ಕೋಚ್ ಅಂತ 2 ಕೋಚ್ಗಳು ನಿಮಗೆ ಸಿಗ್ತಾರೆ. ಸೊ ಇಲ್ಲಿ 20% ಎಕ್ಸರ್ಸೈಸ್, 80% ನ್ಯೂಟ್ರಿಷನ್. ಅಂದ್ರೆ ಬೆಳಗಿನ ಕ್ಲಾಸ್ ಅಂತ ಹೇಳ್ತೀವಿ, 5 ಗಂಟೆಯಿಂದ 6 ಗಂಟೆವರೆಗೂ ಎಕ್ಸರ್ಸೈಸ್, ಯೋಗ, ಏರೋಬಿಕ್ಸ್ ಎಲ್ಲಾನು ಹೇಳ್ಕೊಡ್ತೀವಿ ಬೆಳಗಿನ ಕ್ಲಾಸ್ ಅಲ್ಲಿ. ದಿನಾನು ಒಂದೊಂದು ತರದ್ದು ಇರುತ್ತೆ, ಯೋಗ ಕೂಡ ಇರುತ್ತೆ. ಜೊತೆಗೆ 80% ನ್ಯೂಟ್ರಿಷನ್ ಬೆಳಗಿನ ಉಪಹಾರ ಆಗಿರುತ್ತೆ. ಮಾರ್ನಿಂಗ್ ಝೂಮ್ ಕ್ಲಬ್ ಅಂತ ಇರುತ್ತೆ, 7:45 ಹಿಡಿದು 9 ಗಂಟೆವರೆಗೂ ಇರುತ್ತೆ. ಅದು ಕೂಡ ಅಲ್ಲಿ ತುಂಬಾ ಈಸಿ ವೇಯಲ್ಲಿ ವೇಟ್ ಲಾಸ್ ಆಗೋದ್ರ ಬಗ್ಗೆ ನಿಮಗೆ ಏನೇನು ಚೆನ್ನಾಗಿದೆ, ಇನ್ನು ಏನೇನೆಲ್ಲ ಬೆಟರ್ ಆಗ್ಬೇಕು ಅನ್ನೋದು ಕೂಡ ಹೇಳ್ಕೊಡ್ತಾರೆ. ಜೊತೆಗೆ ವೆಲ್ನೆಸ್ ಲಿವಿಂಗ್ ಪ್ರೋಗ್ರಾಮ್ ಅಂತ ಇರುತ್ತೆ, ವಾರಕ್ಕೊಂದ್ಸಲಿ ರವಿವಾರ ಇರುತ್ತೆ. ಅದರಲ್ಲಿ ಕೂಡ ಈಗ ಇಲ್ಲಿ ಪ್ರತಿಯೊಬ್ರು ಮೆಡಿಸನ್ ಫ್ರೀ ಲೈಫ್ ನ ಲೀಡ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ಗುಳಿಗೆ ಮುಕ್ತ ಜೀವನವನ್ನ ಹೆಂಗೆ ಲೀಡ್ ಮಾಡೋದು ಅನ್ನೋದ್ರ ಬಗ್ಗೆ ಅಲ್ಲಿ ಕೂಡ ತಿಳ್ಕೊಬಹುದು. ಮತ್ತೆ ವೇಟ್ ಲಾಸ್, ವೇಟ್ ಗೇನ್, ಮತ್ತೆ ಮ್ಯಾರಥಾನ್ ಅಂತ ಎಲ್ಲ ಇರುತ್ತೆ, ಮತ್ತೆ ಏನು STR ಅಂತ ಇರುತ್ತೆ. ಈ ತರ ಎಲ್ಲ ಪ್ರೋಗ್ರಾಮ್ಗಳು ಇರುತ್ತೆ. ಅಲ್ಲಿ ಕೂಡ ವೇಟ್ ಲಾಸ್ ಆಗೋದ್ರ ಬಗ್ಗೆ ಮತ್ತೆ ಮ್ಯಾನೇಜ್ಮೆಂಟ್ ಬಗ್ಗೆ ಎಲ್ಲಾನು ಹೇಳ್ಕೊಡ್ತೀವಿ. ಇದೆಲ್ಲ ಟ್ರಯಲ್ಡ್ ವೆಲ್ನೆಸ್ ಕೋಚಸ್ ಇಂದ ಮಾತ್ರ ಇಲ್ಲಿ ಪ್ರತಿಯೊಬ್ರು ಅವ್ರವ್ರ ಪರ್ಸನಲ್ ಆಗಿ ವೆಲ್ನೆಸ್ ಕೋಚಸ್ ನಿಮಗೆ ಕೋಚ್ ಮಾಡ್ತಾರೆ. ಎಸ್ ಸರ್, ನಿಮಗೆ 100% ರಿಸಲ್ಟ್ ಬರ್ಬೇಕಪ್ಪ ಅಂದ್ರೆ ನೀವು ಬರೀ ನಾವು ಕೊಟ್ಟಿರೋಂತ ಫುಡ್ ನ ತಗೊಂಡ್ಬಿಟ್ಟು ಮನೇಲಿ ಇಟ್ಕೊಂಡು ಕೂತ್ಕೊಳ್ತೀವಿ ಅಂದ್ರೆ ಆಗಲ್ಲ. ಇಫ್ ಯು ವಾಂಟ್ ಟು 100% ರಿಸಲ್ಟ್, ಅವರ್ ರಿಸಲ್ಟ್ ಆರ್ ನಾಟ್ ಓನ್ಲಿ ಡಿಪೆಂಡ್ ಅಪಾನ್ ಪ್ರಾಡಕ್ಟ್ಸ್. ಅಂದ್ರೆ ನಾವು ಕೊಟ್ಟಿರೋಂತ ಪ್ರಾಡಕ್ಟ್ಸ್ ಇಂದ ಮಾತ್ರ ಫಲಿತಾಂಶ ಬರೋದಿಲ್ಲ. ಬಟ್ ಆಲ್ಸೋ ಡಿಪೆಂಡ್ ಆನ್ ಕೋಚ್ ಗೈಡೆನ್ಸ್ ಅಂಡ್ ಅವರ್ ಲರ್ನಿಂಗ್. ಹೀಗೇನೆ ಎಲ್ಲಾನು ಇಲ್ಲಿ ತರಬೇತಿಗಳು, ಮಾರ್ಗದರ್ಶನಗಳು ಮತ್ತೆ ಕಲಿಕೆಯನ್ನ ಅವಲಂಬಿಸಿರುತ್ತೆ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಅಟೆಂಡ್ ದ ಮಾರ್ನಿಂಗ್ ಕ್ಲಬ್. ಅಂದ್ರೆ 7:45 9 ಗಂಟೆವರೆಗೆ ಇರುವಂತ ಕ್ಲಬ್ ಅಲ್ಲಿ ಪ್ರತಿಯೊಬ್ಬರಿಗೂ ಪರ್ಸನಲ್ ಆಗಿ ಮಾತಾಡಿಸ್ತೀವಿ. ಪರ್ಸನಲ್ ಆಗಿ ಅವ್ರವ್ರು ಏನೇನ್ ಎಲ್ಲ ಹೇಳ್ಕೊಳ್ತಾರ ಅದನ್ನೆಲ್ಲ ನಾವು ಕೋಚ್ ಮಾಡ್ತೀವಿ. ಸೊ ಅಲ್ಲಿ ಕೂಡ ತುಂಬಾನೇ ಹೆಲ್ತ್ಫುಲ್ ಆಗುತ್ತೆ. ಓಕೆ, ಡಿಸ್ಕ್ಲೈಮರ್, ಇಲ್ಲಿ ಪ್ರತಿಯೊಬ್ರು ಅವ್ರವ್ರ ಪರ್ಸನಲ್ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡಿದ್ರು. ಅದೆಲ್ಲ ಇಂಡಿವಿಜುವಲ್ ರಿಸಲ್ಟ್ಸ್, ಅವ್ರದೇ ಆದ ಒಂದು ರಿಸಲ್ಟ್ಸ್ ಆಗಿರುತ್ತೆ. ಇಲ್ಲಿ ಯಾರು ಡಾಕ್ಟರ್ಸ್ ಇಲ್ಲ, ಇದು ಹಾಸ್ಪಿಟಲ್ ಅಲ್ಲ, ನೀವ್ಯಾರು ರೋಗಿಗಳಲ್ಲ. ಓಕೆನಾ, ಇದನ್ನ ಫಸ್ಟ್ ತಿಳ್ಕೊಂಬಿಡಿ. ಹಾಗೇನೆ ಇಲ್ಲಿ ಯಾವುದೇ ರೋಗನ ನಾವು ಗುಣ ಮಾಡ್ತೀವಿ ಅಂತ ಹೇಳಕ್ ಆಗಲ್ಲ. ಅಂದ್ರೆ ಹೆಲ್ದಿ ಲೈಫ್ ಸ್ಟೈಲ್ ನ ಲೀಡ್ ಮಾಡಿದ್ಮೇಲೆ ಈ ತರ ಎಲ್ಲ ರಿಸಲ್ಟ್ ಬರುತ್ತೆ. ಅದನ್ನ ನಾವು ಹೇಳ್ಕೊಡ್ತೀವಿ. ಇಲ್ಲಿ ವೆಲ್ನೆಸ್ ಕೋಚಸ್ ಇರ್ತೀವಿ. ಓಕೆನಾ, ಎಸ್, ಥ್ಯಾಂಕ್ ಯು. ಯಾರಿದ್ದಾರೆ ಸುಗುರು?